ಅನುಭವದ ಸಾರರ್ಥ ಅನುಭವಕ್ಕೆ ಬರಲೆಂದು ಸ್ವಾನುಭವದಿಂದೆ ಬರೆದಿರ್ಬೆ ಸಜ್ಜನರು ಮನಮುಟ್ಟಿ ನೋಡಿ ತಿಳಿಯುವುದು ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿಯಿಲ್ಲ ಭಕ್ತನಿಗೆ ಬುದ್ಧಿ ಕೊಡು ನೀನು ಜಗವೆಂದರೇನಿಲ್ಲ ಬಗೆಯಿಂದ ತೋರುವುದು ಗಗನದಂತಾತ್ಮ ನೀನೆಂದು ಬಗೆಯೊಳಗೆ ಬಗೆದು ನೀನೆಂದು ಸುಖಿಯಾಗು ಅರಿವಂದರೊಳಗೊಂದು ಪರಿಯಾಗಿ ಜೀವೇಶ ಹರಿಗಾಗಿ ತೋರುತ್ತ ಇಯರೆಂದು ಪಾದಿಯನು ತೊರೆ ಚಿತ್ತೊಂದೇ ಹೇಗಾಳೆಂಬುವನೆಂತು ವಾದಿಸಲು ಕಾಣಿಸಲು ವಾದವಿಲ್ಲೇಕೆ ಪರಿಪೂರ್ಣ ಬೊಮ್ಮವನೇ ಆದರದಿ ಕಂಡು ಸುಖಿಯಾಗು ತನು ಕರುಣ ಪ್ರಾಣಾದಿ ಮನ ಬುದ್ಧಿ ಅಹಂಕಾರ ವಿದಿತಾತ್ಮವಲ್ಲ ವೇದ್ಯಾಮಪ್ಪದರಿಂದೆ ಘನ ಕುಂಭದಂತೆ ತಿಳಿಪುತ್ರ ತನಿ ನಿದ್ದೆಯೊಳಗರಿವು ತಾನಿಲ್ಲ ಎಂಬುವುದು ನಿನಗೇನು ಚಂದ ತಾನಿಲ್ಲ ಎಂಬಂತೆ ಜನಕ್ಕೆಲ್ಲ ಎನಿಸುವುದು ನಿನಗಾದ ಬಂಧನವು ಘನವಾದ ಧ್ಯಾಸದಿ ಅರಿತಲ್ಲ ಆತ್ಮ ಜ್ಞಾನದಿಂದಳೆಯಂತೆ ನಿನಗಾಯಿತು ಮುಕ್ತಿ ಶ್ರುತಿಸಿ ಜ್ಞಾನ ಸಿದ್ಧಿಯ ಮೇಲೆ ಮುಂದಾದ ಕರ್ಮಾದಿ ನಾನೊಂದು ದೇಹ ಬಿದ್ದಾರೆ ನದರಿಂದ ಏನೊಂದು ನನಗಿಲ್ಲ ತನ್ನಿಂದಾನೇ ನಂದು ಬಿಲ್ಲವಿಲ್ಲೆಂದು ಸುರೆ ಸನ್ನಿಯಂಬೀಗಿ ಸುಖಿಯಾದೆ ಸದ್ಗುರುವೇ ನಿನ್ನ ಭವದಿಂದು ನನಗುಂಟೆ ವೇದವಾಕ್ಯವನೆಲ್ಲ ಮೋದದಿಂದ ಕನ್ನಡದಿ ಓದಿಸುತ್ತ ಜನರ ವೇದಾಮತಿಗೆ ಸಾಗರಗಳಿಗೆ ಮಡಿಯುವೆನು ಸಾವಿರಗಳಿಗೆ ಬಡಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜ ದೋರ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಗಿಸುವೆನು ಸುಜನರಿಗೆ ನಿತ್ಯ ನಗಿಸುವೆನು ಭದ್ರ ಜೀವನಿಯಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಗೈರ ಶ್ರೀದೇವ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತ ಕೇಸರಿ ಬಾಳ ಗಜ್ಜರಿ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪರೆ ಶಾಸ್ತ್ರವೆಂಬುವನರಿದ ಬಾಳ ಶಕ್ತಿಯ ಶಿವ ಗಜ್ಜರಿ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ಎಂಬ ಶಾಸ್ತ್ರವನ್ನು Oh.
ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢರ ಚರಣ ಕಮಲಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 6ನೇ ಸಂಧಿ 2ನೆಯ ಸೂತ್ರದ 9ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದ ಅಭಿಪ್ರಾಯವನ್ನೇ ಆಧಾರವಾಗಿಟ್ಟುಕೊಂಡಂಥ ಸದ್ಗುರುಗಳು ಆ ಶಿಷ್ಯನಿಗೆ ಈ ಸಂಸಾರ ಅನ್ನುವಂಥ ಬಂಧನ, ಸಂಸಾರದ ಧರ್ಮ ಕರ್ಮ ಅವೆಲ್ಲವೂ ಉಪಾಧಿಯಾದ ಜಡವರ್ಗಕ್ಕೆ ಸಂಬಂಧವಿನ ಆತ್ಮನಿಗೆ ಸಂಬಂಧವಿಲ್ಲ. ಇದ್ದಂತೆ ತೋರಿದರೂ ಕೂಡ ಅದು ನಿಜವಾದದ್ದಲ್ಲ, ಅದು ಸತ್ಯವಾದದ್ದು ಅಲ್ಲ ಅಂತಲೇ ಹೇಳಿಕಂತ ಬಂದು ಈ ಸಂಧಿಯ ಮುಖ್ಯ ಉದ್ದೇಶ ಏನು ಹೇಳ್ತಾರೆ, ಬಂಧ ಆದಂಗೆ ಆಗಿದಲ್ರಿ ಈ ಗುರುಗಳಂದರೆ ಈ 6ನೇ ಸಂಧಿಯ ನುಡಿಯನ್ನು ಈಗೆಲ್ಲ ಹಾಡಿರಲ್ಲ, ಅದರಲ್ಲಿ ನಿನಗಾದ ಬಂಧನವು ಘನವಾದ ಅಧ್ಯಾಸದಿಂದ ಅನಿತೆಲ್ಲ ಆತ್ಮ ಜ್ಞಾನದಿಂದ ಅಳಿಯಲ್ಕೆ ಅಥವಾ ತಿಳಿಯಲ್ಕೆ ನಿನಗಾಯಿತು ಮುಕ್ತಿ ಶ್ರುತಿ ಸಿದ್ಧ. ಈ ಇಡೀ ಸಂಧಿಗೆ ಇದು ಸೂತ್ರಪ್ರಾಯವಾದಂಥ ವಿಚಾರ. ಹಾಗಾಗಿ ನಮಗೆ ಬಂಧ ಎದರಿಂದ ಆಗ್ಯದ ಅಂದರೆ ಘನವಾದ ಅಧ್ಯಾಸ ಅಂತ, ಸಾಮಾನ್ಯ ಅಧ್ಯಾಸ ಆಗಿಲ್ಲ. ಯಾಕಂದರೆ 1 ತಾಸು 1 ದಿನ 1 ವರ್ಷ 1 ಜನ್ಮದ್ದಲ್ಲ ಇದು. ಎಂದು ಜಗತ್ತು ಪೃಥ್ವಿ ತೋರಿತು ಆವತ್ತಿನಿಂದ ಈ ಅಧ್ಯಾಸ ಬಲವಾಗ್ಯದ, ಘನವಾಗ್ಯದ. ಹಾಗಾಗಿ ಇಂಥ ಘನವಾದ ಅಧ್ಯಾಸ, ಜನ್ಮ ಜನ್ಮಾಂತರದ ಅಧ್ಯಾಸ, ಭ್ರಮೆ ಭ್ರಾಂತಿ ಅಜ್ಞಾನ ಯಾವರಿಂದ ಹೋಗ್ತದ ಅಂತ ಹೇಳಿದ್ರೆ ಅದು ಕರ್ಮದಿಂದ ಹೋಗೋದಿಲ್ಲ, ಜ್ಞಾನದಿಂದ ತಿಳಿಯಲ್ಕೆ. ಎಂಥ ಜ್ಞಾನ? ಸ್ವರೂಪ ಜ್ಞಾನ, ಅಭೇದ ಜ್ಞಾನ. ಅದು ಯಾವಾಗ ನಮಗೆ ನಿಶ್ಚಯ ಆಗ್ತದ ಆವಾಗ ಅನಾತ್ಮದ ಧರ್ಮ ಕರ್ಮಗಳ ಸಂಸಾರ ಬಾಧೆ ನಿವೃತ್ತಿ ಆಗ್ತದೆ. ಅವಾಗ ನೀನು ಯಾರು ಅಂದ್ರೆ ನೀ ಮುಕ್ತ, ಅವಾಗೇ ಮುಕ್ತ. ಹಾಗಾಗಿ ನಿನ್ನೆ ಅವಚ್ಛಿನ್ನ ಪ್ರತಿಬಿಂಬ ಅಧ್ಯಾಸ ಅಂತ 3 ಹೇಳ್ತಾ ಬಂದರು, ಸೋಪಾದಿಕ. ಇವತ್ತು ಇಂತಿ ಅಧ್ಯಾಸ ಇದರಂ ಅಂತ ಆತ್ಮನಲ್ಲಿ ಜಡ ಹಂತೆಯೊಳಗುಳ್ಳ ಗುಣವೈದಿ ಸತ್ಯವೆಂಬಂತೆ ಕಾಣಿಪದು ಪುತ್ರ.
ಎಷ್ಟು ಪ್ರೇಮದಿಂದ ಶಬ್ದವನ್ನು ಬಳಸ್ತಾರ, ನಾವಾದ ಸಿಟ್ಟಿಗೆದ್ದು ಬೈದು ಬಿಡ್ತೀವಿ. ಪುತ್ರ, ಕಂದ, ಶಿಷ್ಯ, ಏನು ಶಬ್ದಗಳಂತ. ಯಾಕೆ ಆ ಶಬ್ದ ಬರ್ತಾವ ಅಂದರೆ ಕೃಪಾವಂತರು, ಕರುಣಾಮಯಿಗಳು. ಹಾಗಾಗಿ ಇಲ್ಲಿ ಕೂಡ ಈಗ ಮೇಲೆ ಹೇಳಿದ ದೃಷ್ಟಾಂತ ಹೇಳಿರಲ್ಲ, ಅದು ಹೇಗೆ ತೋರ್ತದ ಅಂದರೆ ಪೂರ್ವ ದೃಷ್ಟ ಸ್ಮೃತಿರೂಪ ಪರತ್ರ ಪರ ಆಭಾಸ ಅಧ್ಯಾಸ ಅಂತ ನಿನ್ನೆ ಹೇಳ್ಯಾರ. ಪೂರ್ವದ ಸ್ಮೃತಿ ಅದೇ ಈಗ ನೆನಪು ಬರ್ತದ, ಅದೇ ಅಧ್ಯಾಸ. ಪೂರ್ವದ ಸ್ಮೃತಿ ಏನಾದ? ದೇಹ ನಾನಂಬದ ಅದ. ನಮಗೆ ದೇಹ ನಾನಂಬದೆ, ಇಂದ್ರಿಯಗಳು ನಾನಂಬದೆ, ಪ್ರಾಣಾದಿಗಳು ನಾನಂಬದೆ. ಮನ ಬುದ್ಧಿ ಚಿತ್ತ ಅಹಂಕಾರ ಸಹಿತವಾಗಿ ಎಲ್ಲ ನಾನು ನಾನು ಅಂತೀವಲ್ಲ, ಇದೇ ನೋಡು ಅಧ್ಯಾಸ. ಅಂದರೆ ಪೂರ್ವ ಜನ್ಮದ ಜನ್ಮಾಂತರ ಅಧ್ಯಾಸ, ಇದು ಒಂದು ಜನ್ಮದ ಅಧ್ಯಾಸ ಅಲ್ಲ. ಹೀಗೆ ಆತ್ಮನಲ್ಲಿ ಜಡಹಂತೆಗಳುಳ್ಳ ಆತ್ಮನಲ್ಲಿ ಏನವ ಜಡವಾದ ಅಹಂಕಾರದೊಳಗೆ ಇರುವ ಗುಣ ಇದೆ. ಆ ಗುಣಗಳ ಸಂಬಂಧವನ್ನು ಮಾಡಿಕೊಂಡು ಯಾವ ರೀತಿ ಮಾಡಿತು? ಸ್ವಭಾವತ್ ಅದು ವಿಚಾರ ಮಾಡಿದ್ರೆ ಜಡ. ಸ್ವಯಂ ಇತರ ಜ್ಞತ್ಯ ಶೂನ್ಯತ್ವಂ ಜಡತ್ವಂ. ಆತ್ಮನ ಪ್ರತಿಬಿಂಬವನ್ನು ಪಡೆದು ಅದು ಚೇತನ, ಅಂದ್ರೆ ಜಡ ಇದ್ದದ್ದು ಚೇತನ ಭಾಸ ಆಗ್ತದೆ. ಅಲ್ಲಿ ಚೇತನ ಭಾಸ ಆಗ್ತದೆ. ಕೆಲವೊಂದು ಸಲ ಸ್ವಪ್ನ ಬಿಡ್ತಾವ, ಸತ್ತವ್ರು ಬಂದು ಮಾತಾಡ್ದಂಗೆ ಹಂಗಿಲ್ಲ. ಅವ್ರು ಯಾರೇನು ಇಲ್ಲ, ಮತ್ತು ಇಲ್ದವ್ರು ಬಂದು ಹೆಂಗೆ ಮಾತಾಡಿದ್ರಪ್ಪ, ಭಾಸ ಆಗ್ತದದು. ಹಾಗೆ ಕರ್ತೃತ್ವ ಭೋಕ್ತೃತ್ವ ಗುಣಗಳಿಂದ ಕೂಡಿರುತ್ತದೆ ಅಹಂಕಾರ. ನಾ ಮಾಡಿದೆ, ನಾನು ಉಂಡೆ, ನಾನು ತಿಂದೆ, ನಂದು ನನ್ನದು. ಈ ಅಹಂಕಾರ ಏನು ಮಾಡ್ತದ್ರಿ ಅಂದರೆ ಮೊದಲಿಂದ ಕ್ರಮಶಾಸ್ತ್ರದ ಬಿಡಬೇಡ್ರಿ. ಜಾಗೃತ ಸ್ವಪ್ನಗಳಲ್ಲಿ ವ್ಯವಹಾರ ಮಾಡ್ತದ. ಜಾಗ್ರಾವಸ್ಥೆಯಲ್ಲಿ ವ್ಯವಹಾರ ಸ್ಥೂಲ ಶರೀರದ ಒಡಗೂಡಿ, ಸ್ವಪ್ನಾವಸ್ಥೆಯಲ್ಲಿ ಲಿಂಗತನುವಿನ ಒಡಗೂಡಿ ವ್ಯವಹಾರ ಮಾಡಿ ನಿದ್ರಾ ಅವಸ್ಥೆಯಲ್ಲಿ ಅಡಿಗೆ ಬಿಡ್ತದೆ. ಅದಕ್ಕೆ ಅಲ್ಲಿ ನಾನಿಲ್ಲ, ನೀನಿಲ್ಲ, ಗುರು ಇಲ್ಲ, ಶಿಷ್ಯ ಇಲ್ಲ, ದೇವರಿಲ್ಲ, ಭಕ್ತಿಲ್ಲ, ತಂದೆಲ್ಲ, ಮಗ ಇಲ್ಲ. ನೋಡ್ರಿ, ನೀನಿಲ್ಲೇನು? ಮತ್ತು ನೀನಿದ್ದಿ ಜಾಗ್ರತ ಸ್ವಪ್ನದಾಗೆಲ್ಲ ಎಲ್ಲ ಹೇಳ್ದಿ, ನಿದ್ದೆಗೆ ಯಾಕೆ ಗಪ್ಪ ಇದೆಪ್ಪ ಅಂತ. ಅಲ್ಲಿ ಏನನ್ನ ಇತ್ತಂತ ಹೇಳು. ಹೇಳವೇ ಇಲ್ಲ ಅಂದಲೇ ನೀನೇ ಹೇಳ್ತದೆ. ಹೇಳೋನಕ್ಕೆ ತೀಂಡೋಗೇನಂದ್ರೆ ಮನೆಗೆ ಯಾರಿಲ್ಲಪ್ಪ ಬೀಗ ಹಾಕಾರ ಅಂತ ಅರ್ಥ. ಬೀಗ ತೆಗೆದ್ರೆ ಚಿಲಕನ ಹೊಡಿತಾರ. ಈಗ ಬೆಲ್ ಬಂದವ, ಬೆಲ್ ಮಾಡ್ಯಾನ ನೋಡ್ತಾರ. ಕೀಲಿನ ಹಾಕಿದ್ರೆ ಯಾರೆಲ್ಲ ನಡೆ ಅಂಥೇಳಿ ಹೋಗೇ ಬಿಡ್ತಾರ. ಹಾಗೆ ಅಹಂಕಾರಕ್ಕೆ ಸಾಕ್ಷಿ ಯಾವುದು? ಅರುರೂಪ ಆತ್ಮ. ಯಾವುದಕ್ಕೆ? ಅಹಮ್ಮಿಗೆ ಸಾಕ್ಷಿ ಅರುರೂಪ. ಅದು ಆತ್ಮನಲ್ಲಿ ತೋರಿ ಆತ್ಮನೇ ಕರ್ತ ಭೋಕ್ತ ಅಂತ ತೋರ್ತದ ನೋಡಿ. ಅದು ಅಲ್ಲಿ ತೋರೋದ್ರಿಂದ ಆತ್ಮನೇ ಮಾಡೋನು, ಆತ್ಮನೇ ಭೋಗಿಸುವನು ಅಂತ ಏನಾಯ್ತು? ಅಧ್ಯಾಸ ಆಯ್ತಂತ. ಹಾಗಾಗಿ ಇಲ್ಲಿ ಕರ್ಮ ಫಲಗಳಾದ ಸುಖ ದುಃಖಾದಿಗಳ ಭೋಗ್ತವು. ನಮಗೇನು ಫಲ ಅಂದರೆ ಕರ್ಮಕ್ಕೆ ಫಲ ಉಂಟು, ಉಪಾಸನಕ್ಕೆ ಫಲಗಳುಂಟು. ಆ ಪೂರ್ವ ಫಲಗಳನ್ನು ನಾವು ಅನುಭವಿಸಬೇಕು. ಅದಕ್ಕಾಗಿ ಮಹಾತ್ಮರು ಹುಡುಕಂತಾರೆ ನಮಗೆ, ತಮ್ಮ ಈಗ ಏನನ್ನ ನೀವು ಮಾಡಿದೆ ಅಂದರೆ ಮುಂದೆ ನೀನೇ ಅನುಭವಿಸ್ಬೇಕು. ಅದಕ್ಕೆ ಮಾಡುವಾಗ ಯೋಚನೆ ಮಾಡು, ಮುಂದೆ ನನಗಿದು ಅನುಕೂಲ ಆದೋ ಅನಾನುಕೂಲ ಆದೋ ಅಂತ ತಿಳಿದು ಮಾಡಂತ ಹೇಳಿರಿಲ್ಲ. ಮತ್ತು ಮೋಕ್ಷಕ್ಕೆ ಕೈ ಹಾಕಿದ್ದು ಕರ್ಮವನ್ನು ಮಾಡ್ಕೊಂತ ಕುಂತಿ, ಮತ್ತು ನಿನಗೆ ಜನ್ಮ ಬರ್ತಾವೋ ಜನ್ಮ ಹೋತಾವೋ? ಜನ್ಮನೇ ಬರ್ತಾವ.
ಆ ಕಾರಣದಿಂದ ಇಲ್ಲಿ ಮಹಾತ್ಮರು ಹೇಳುವುದೇನೆಂದರೆ ಕರ್ತೃತ್ವ ಭೋಕ್ತೃತ್ವ ಅಹಂಕಾರದಲ್ಲೇ ತೋರುತ್ತವೆ ವಿನ ಆತ್ಮನಲ್ಲಿಲ್ಲ. ಅದರ ಸಮೀಪದ ಪ್ರತಿಬಿಂಬ ಅದರಿಂದ ಏನಾಗ್ತದ ನನಗೆ ಅಂತ ನಿನಗೆ ಅರ್ಥ ಆಗ್ಯದ. ಯಾಕಂದರೆ ಈ ರೀತಿ ನೀನು ಅನರ್ಥ ಮಾಡಿದ್ರೆ ಮೋಕ್ಷನ ಆಗದಂತರ ಮಹಾತ್ಮರು. ವೇದ ಶ್ರುತಿ ಹೇಳಿದಂಗೆ ಕೇಳಿದರೆ ಶ್ರುತಿ ಸಿದ್ಧ ಅಂದ್ರಲ್ಲ, ಆ ಶ್ರುತಿಯಲ್ಲಿ ಸಿದ್ಧವಾದ ಮಾತನ್ನ ನೀನು ನಂಬಿ ಉದ್ಧಾರ ಆಗು ಅಂದ್ರವರು. ಉದ್ಧಾರ ಆಗು. ಯಾಕಂದ್ರೆ ಆತ್ಮ ಕರ್ತವ್ಯ ಮಾಡ್ತಾನೆ. ಏನಾದರೂ ಅವನಿಗೆ ಪುಣ್ಯ ಪಾಪ ಏನಾದರೂ ಮಾಡ್ತಾನಂದ್ರೆ ಆ ಪುಣ್ಯ ಪಾಪಗಳ ಕರ್ಮವನ್ನು ಅನುಭವ ಮಾಡಬೇಕು. ಆತ್ಮನೇ ಅನುಭವ ಮಾಡ್ತಾನಂದ್ರೆ ಮೋಕ್ಷನೇ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಇನ್ಯಾರಿಗೆ ಹೇಳ್ತಿದ್ದು ಮೋಕ್ಷ? ಹಾಗಾಗಿ ಆತ್ಮ ಅಕರ್ತಾದಿ ರೂಪೇಶೇ ಮಹಾ ಕಾ ಆಂಕ್ಷಿ ಸ್ತರಿಹಿ ಮುಕ್ತತಾಮಂತ ಒಂದು ಪ್ರಮಾಣ ಕೊಡ್ತಾರೆ. ಈ ರೀತಿ ಮುಂದೆ ಇವೆಲ್ಲ ಕಾರಣ ಏನು ಅಂದರೆ ಅಧ್ಯಾಸ ಭ್ರಮೆ ಎಂದು ತಿಳಿ. ಅಧ್ಯಾಸ ಅಂದ್ರೆ ಏನಂತ ಹೇಳ್ಯಾರಲ್ಲ ನಿನ್ನೆ, ಅದು ಹೇಗೆ ಅಂದರೆ ವಿಚಿತ್ರ. ಅದ ತಾನು ಇಲ್ಲದ್ದೇ ಇಲ್ಲದು, ಇಲ್ಲದಿದ್ರೂ ಕೂಡ ಇದ್ದಂಗೆ ತೋರ್ತದ. ಎಲ್ಲಿ? ಇರುವ ವಸ್ತುವಿನಲ್ಲಿ. ತಾನಿಲ್ಲ, ಇಲ್ಲದೆ ಇದ್ರೂ ಕೂಡ ಇದ್ದಂಗೆ ತೋರ್ತದ ನೋಡ್ರಿ. ಇದು ಸಾಮಾನ್ಯ ಕೆಲಸ ಅನ್ನೋದು. ಹಗ್ಗದಲ್ಲಿ ಹಾವು ಆದೇನ್ರಿ? ಮತ್ತು ಇಲ್ಲದಿದ್ರೂ ಕೂಡ ಹಾವು ಇದ್ದಂಗೆ ತೋರ್ತದಲ್ಲ, ಭಾಸ ಆಗ್ತದಿಲ್ಲ. ಇದಕ್ಕೆ ಅಧ್ಯಾಸ ಅಂದ. ಇದು ಎದರಿಂದ ಹೋಗ್ತದ? ವಿಚಾರದಿಂದ ಹೋಗ್ತದ, ಬೇರೆ ಯಾವುದರಿಂದ ಹೋಗೋದಲ್ಲ ಅಂತ. ಹೀಗೆ ಎಂತೂ ನಿರ್ಮಳ ಮುಖರದ ಅಂತರಾಳದೊಳು ಗಜವೆಂತೂ ತರು ಸರಸಿಗಳು ಪಳೆದು ತೋರುತೆಯವು ಅಂತೆಲ್ಲ ಆತ್ಮನೊಳು ತೋರ್ಕೋನು. ನಾ ಹೇಳಿದ ಬೋಧದಲ್ಲಿ ನಿನಗೇನಾದ್ರೂ ಅನುಮಾನ ಶಂಕೆ ಬಂದರೆ ಒಂದು ದೃಷ್ಟಾಂತ ಕೊಟ್ಟು ಹೇಳಿದ್ನಪ್ಪ, ನೀ ತಿಳ್ಕೊಂಡ್ರು. ಹೇಗೆ ಅಂತ ವಿಚಾರ ಮಾಡಿದರೆ, ಎಂತೂ ನಿರ್ಮಲ ಮುಖರದಂತರಾಳದಳು ಹೇಗೆ ಸ್ವಚ್ಛವಾದ ಪರಿಶುದ್ಧವಾದ ಕನ್ನಡಿ. ಮುಖರ ಅಂದರೆ ಕನ್ನಡಿ, ಸಂಸ್ಕೃತ ಭಾಷೆ ಮುಖರ. ಅದರ ಒಳಗೆ ಹೊರಗಿರ್ತಕ್ಕಂಥ ಗಜ ಅಂದ್ರೆ ಆನೆ. ಆನೆ ಕನ್ನಡಿಗ ಅದೇನು ಒಳಗೆ, ಹೊರಗೆ ಆನೆ ಅದ, ಕನ್ನಡಿ ಒಳಗೆ ತೋರ್ತದ ನೋಡು. ಹೌದಿಲ್ಲ? ಅದು ಒಂದು ತಿಳ್ಕೊ. ಇನ್ನೊಂದು, ನದಿ ಅಥವಾ ಸರೋವರದ ದಡದ ಮೇಲೆ ನೀನು ನಿಂತು ನೋಡಿದಂದ್ರೆ ದಡದ ಮೇಲೆ ಇರುವಂತ ನೀರಿನಾಗಿಲ್ಲವು ಮೇಲೆ ಇರುವಂತ ಗಿಡಗಳು ಆ ನೀರಿನ ಕೆಳಗ ಬುಡ ಮೇಲಾಗಿ ತೋರ್ತಾವ. ಹಿಂಗೆ ತೋರ್ತವಿಲ್ಲ, ಪಡ್ಡೆ ಮೇಲಾಗಿ ತೋರ್ತಾವ. ನೀರಿನಾಗ ಆವೇನವು? ನೀರಿನಾಗ ಗಿಡ ಮರಿಲ್ಲ, ಕಡೆಗೆ ಯಾವ ಅದ್ರ ನೀರಿನಾಗ ತೋರ್ತಾವ. ಆನೆ ಹೊರಗಾದ, ಕನ್ನಡೊಳಗೆ ತೋರ್ತದ. ಅದರಂತೆ ಅಹಂಕಾರದಿ ಇವು ಹೊರಗಾವ, ಆತ್ಮನಲ್ಲಿ ತೋರ್ತಾವ ನೋಡಂದ್ರು. ತೋರಿದ್ರು ನೈಜವೇನು? ಸುಳ್ಳಲ್ಲ. ನೀನು ಸುಳ್ಳು ಅಂತ ತಿಳ್ಕೊ. ನನ್ನಲ್ಲಿ ಆತ್ಮ, ನಾನು ಪರಿಶುದ್ಧವಾದ ನಿರ್ಮಲವಾದ ಪರಿಪೂರ್ಣವಾದ ಆತ್ಮನೇ ನಾನಿದ್ದೀನಿ. ನನ್ನಲ್ಲಿ ಇವು ತೋರ್ತಾವಂದ್ರೆ ಅವು ಎರಡು ದೃಷ್ಟಾಂತ ಹೇಗೆ ಅನುಭವ ಮಾಡಿದ್ದಿ, ದೃಷ್ಟಾಂತ ಕೂಡ ಹಾಗೆ ಅನುಭವ ಮಾಡೋಂಥ. ಅದರಂತೆ ಈ ಕನ್ನಡಿಗೆ ಆನೆಗೆ ಏನು ಸಂಘ ಆಗಿದೇನು? ಕನ್ನಡಿಗೆ ಆನೆಗೆ ಸಂಘನೇ ಇಲ್ಲ, ಅಸಂಗಾದ ಆನೆ. ಆದರೆ ಕನ್ನಡಿ ಸಂಘ ಮಾಡಿದಂಗೆ ಆಗ್ಯದ. ಗಿಡ ನೀರಿನ ಸಂಘ ಮಾಡೋದೇನು? ಸರೋವರ ಸಂಘ ಇಲ್ಲ, ಆದರೆ ಸರೋವರ ಸಂಘದಲ್ಲಿದ್ದಂತೆ ತೋರ್ತದೆ.
ಈ ರೀತಿ ತೋರ್ಲಿಕ್ಕೆ ಕಾರಣ ಏನಂದ್ರೆ ಅಸಂಗವಾಗಿರತಕ್ಕಂಥ ವಸ್ತು ಸಂಘದಲ್ಲಿ ತೋರಿದಂತೆ ಕಾಣಲಿಕ್ಕೆ ಕಾರಣವೇನೆಂದ್ರೆ ಉಪಾಧಿಗಳೇ ಕಾರಣ ಅಂತ. ಉಪಾಧಿ ಕಾರಣ ಅಲ್ಲ, ಆತ್ಮ ಕಾರಣ ಅಲ್ಲ, ಆನೆ ಕಾರಣ ಅಲ್ಲ, ಗಿಡ ಕಾರಣ ಅಲ್ಲ, ಅಲ್ಲಿ ನೀರು ಕಾರಣ, ಇಲ್ಲಿ ಕನ್ನಡಿ ಕಾರಣ. ಅದರಂತೆ ಆತ್ಮ ನವಗುಣಗಳಲ್ಲಿ ತೋರ್ತಾನಂದ್ರೆ ಇದಕ್ಕೆ ಉಪಾಧಿಯೇ ಕಾರಣವಿನ ಅಸಂಗನಾದ ಆತ್ಮ ನೀನು ಕಾರಣವೂ ಅಲ್ಲ, ಕರ್ತನೂ ಅಲ್ಲ. ಈ ಪ್ರಕಾರ ಹೇಗೆ ಹಾಗೆಯೇ ಅಹಂಕಾರ ಮನಬುದ್ಧಿ ದೇಹ ಇಂದ್ರಿಯಾದಿಗಳು ಇವೆಲ್ಲ ಹೆಂಗೆ ತೋರ್ತವೆ. ಅದಕ್ಕೆ ಆನೆ ತೋರ್ತದಂದ್ರೆ ಆನೆ ಒಂದೇ ತೋರ್ತದೇನು? ಆನೆಯ ಸೊಂಡಿಲು ತೋರ್ತದ, ಆನೆಯ ಮರದಂತೆ ಕಿವಿ ತೋರ್ತವ, ನಗಾರಿ ಅಂತ ದೇಹ ತೋರ್ತದ, ಒನಕೆಯ ಆಕಾರ ಇರುವ ಬಾಲ ತೋರ್ತದ, ಕಂಬದ ಆಕಾರದಲ್ಲಿರುವ ಕಾಲು ತೋರ್ತಾವ ನೋಡು, ಎಲ್ಲ ತೋರ್ತವಿಲ್ಲ. ಅದರಂತೆ ಇಲ್ಲಿ ಕೂಡ ಅಹಂಕಾರ ಮನಬುದ್ಧಿ ದೇಹ ಇಂದ್ರಿಯಾದಿಗಳಂದ್ರೆ 25 ತತ್ವ ತನ ವಿಚಾರ ಮಾಡಬಹುದು. ಇವೆಲ್ಲವೂ ಎಲ್ಲದರ ಧರ್ಮಗಳು ಆತ್ಮನಲ್ಲಿ ನಿಜವಾಗಿ ಇಲ್ಲದಿದ್ದರೂ, ಆತ್ಮನಲ್ಲಿ ನಾವೇನು ಇಲ್ಲದಿದ್ದರೂ ಅಧ್ಯಾಸ ಮೂಲಕ ತೋರುತ್ತದೆ. ಭ್ರಾಂತಿ ಮೂಲಕ ಆನೆ ತೋರಕತ್ತದ, ಭ್ರಾಂತಿ ಮೂಲಕ ಗಿಡಗಳು ತೋರಕತ್ತವ. ಅದಕ್ಕೆ ಆತ್ಮನಲ್ಲಿ ಇವು ತೋರಿದ್ರು ಕೂಡ ಇದು ಅಧ್ಯಾಸ ಮೂಲಕ, ಭ್ರಾಂತಿ ಮೂಲಕ. ಅಂದ್ರೆ ಇದು ನೀನು ಅಸಂಗ ನಿತ್ಯ ಶುದ್ಧ ಚಿನ್ಮಾತ್ರ ನಿದ್ದಿ. ಹೌದಿಲ್ಲ? ಅಸಂಗ ಅಂದ್ರೆ ಸಂಗಿಲ್ಲ, ನಿತ್ಯ ಅಂದ್ರೆ ಯಾವಾಗಲಿರೋನು, ಶುದ್ಧ ಅಂದ್ರೆ ಯಾವ ಜನನ ಮರಣ ದೋಷ ಇಲ್ಲ ಅವನು. ನೀನು ಹುಟ್ಟಿದ ದೋಷ ಇಲ್ಲ, ಸತ್ತಾಗ ದೋಷ ಇಲ್ಲ. ಯಾಕೆಲ್ಲ ಹುಟ್ಟೇ ಇಲ್ಲ ಅಂದಮೇಲೆ ದೋಷ ಹೆಂಗೆ ಬರ್ತದೆ? ಹಾಗಾಗಿ ತದು ತಾನು ಉಪಾಧಿ ಎನಿಸಿದ ಸಂಸರಣ ಮಪ್ಪುದು ಅದು ಸಜ್ಜನಂಗೆ ದುರ್ಜನರ ಸಂಸರ್ಗವದು ಬಾಧೆಯಾದ ಪರಿಯಕ್ಕು. ಇಲ್ಲಿ ಏನಾಗಿದೆ ಅಂದ್ರೆ ಮತ್ತೊಂದು ಪ್ರಮಾಣ ಕೊಡ್ತಾರ. ಯಾವ ಜನನ ಮರಣ ರೂಪ ಸಂಸಾರ ಆದಲ್ಲ, ಸಂಸಾರ ಅಂತ ಎದಕ್ಕೆ ಅನ್ಬೇಕು? ಹೆಂಡ್ರು ಮಕ್ಕಳಿದ್ದದಕ್ಕೆ ಅನಾವರಣ ನೋಡ್ರಿ, ಶಾಸ್ತ್ರ ಕೇಳಿದವರು ಅದೇನು ಮಾಡ್ಯಾರ? ಹೆಂಡ್ರು ಏನು ಮಾಡ್ಯಾರ, ಮಕ್ಕಳೇನು ಮಾಡ್ಯಾರ? ನೀವು ಇಲ್ಲಿ ಬಂದು ಕುಂತೀರಿ, ಮಕ್ಕಳು ಅಡಚಣೆ ಮಾಡ್ಯಾರ, ಹೆಂಡ್ರು ಮಾಡ್ಯಾರ, ಸೊಸೇಂದ್ರ ಮಾಡ್ಯಾರ. ಕಿತ್ಕೊಂಬಲ್ಲ ಅದ ಅವ್ರ ಮೇಲೆ ಆರೋಪ ಮಾಡೋದು. ಇಲ್ಲ ಮನ್ಯಾಗ ಬಿಡೋಲ್ರಿ, ಮನ್ಯಾಗ ಹಂಗಾಯ್ತು ಹಿಂಗಾಯ್ತು ಅಂತ. ಅದು ನಮ್ಮ ಕುಟಿಲತ್ವ ಹೇಳ್ಕೊಡ್ತದ, ಬಲ್ಲವ್ರಿಗೆ ಅರ್ಥ ಆಗ್ತದ. ಹಾಗಾಗಿ ಆ ಒಂದು ಆತ್ಮನಲ್ಲಿ ಉಪಾಧಿ ಮೂಲಕ ತೋರುವ ಜನನ ಮರಣ ರೂಪ ಅದು ಮಿಥ್ಯೆ ವಿನಃ ಸಹಜವಾದುದಲ್ಲ, ಯಥಾರ್ಥ ಆದದ್ದೇ ಅಲ್ಲ. ಕರ್ಮದಲ್ಲಾದ್ರೂ ವಿಚಾರ ಮಾಡಮ್ಮ. ನಾವು ಸುಮ್ಮನೆ ಸೂಕ್ಷ್ಮ ಕರ್ಮಕ್ಕೆ ಭಾಳ ಮಂದಿ ತಲೆ ಹಾಕ್ತಾರಲ್ಲ. ಮತ್ತೆ ಸತ್ತ ಮೇಲೆ 3 ದಿನ 4 ದಿನಕ್ಕೆ ನಾವು ಕಾರ್ಯಕ್ರಮವನ್ನು ಮಾಡತ್ವಲ್ಲ. ಸತ್ತ ಹೆಣದ ಮೇಲೆ ಸ್ವಾಮಿಗಳನ್ನ ನಿಲ್ಲಿಸಿ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋದಂತ ಊತಲ್ಲ ಶಂಕು. ಮತ್ತೆ ನಿಮಗೆ ಇಲ್ಲಿ ಬಿಟ್ಟು ಅಲ್ಲಿ ಹೋಗಿನಂತ ಅರ್ಥ ಮಾಡ್ತಾರೋ ಇಲ್ಲ? ಮಾಡದ ಕರೆಯದ ವಿಚಾರ ಇಲ್ಲ ನಮಗ. ಅವನು ಪಾಪ ಪುಣ್ಯಾನುಸಾರವಾಗಿ ಸ್ವರ್ಗಕ್ಕೆ ಹೋತನೋ ನರಕಕ್ಕೆ ಹೋತನೋ ಯಾವ ಲೋಕಕ್ಕೆ ಹೋತನೋ ಏನು ಗೊತ್ತು. ಇಲ್ಲಿ ಕಳಿಸಿಬಿಡೋದಪ್ಪ. ಎಲ್ಲರೂ ಕೂಡಿ ಕೊನೆಗೆ ಕಳಿಸಿ ಕೈ ತಗೊಂಡು ಮತ್ತೆ ಮನೆಗೆ ಬಂದ್ಬಿಡೋದು. ಈ ಕಳಿಸೋರ ಪ್ರಕಾರ ಗುಣ ಇತ್ತು ಸ್ವರ್ಗಕ್ಕೆ ಹೋತಾನ, ಇಲ್ಲಾಂದ್ರೆ ಪಾಪಿ ಸ್ವರ್ಗಕ್ಕೆ ಹೋತಾನೆ, ನಾವು ನರಕಕ್ಕೆ ಹೋತಾನ. ಕಳಿಸೋರ್ದು ಏನು ಗಂಟೆ ಹೋಗ್ಯದ, ಕಳಿಸ್ಬಿಟ್ಟದಪ್ಪ. ಹಾಗೆ ಇಲ್ಲಿ ಕೂಡ ನಿರಪರಾಧಿಗಳು ಸದ್ಗುಣಿಗಳು ಆಗಿರುವ ಸಜ್ಜನರಿಗೆ ದುರ್ಜನರ ಸಹವಾಸದಿಂದ ಅನೇಕ ಅಪರಾಧದ ಆರೋಪಗಳು ಬಂದಾವ. ಸಜ್ಜನರು ಅಂದರೆ ಒಂದು ಪಾಪದ
ಒಂದು ಅಪರಾಧ ಆಗುವಂಥ, ಒಂದು ಅಧರ್ಮ ಅನೀತಿ ಕಾರ್ಯವನ್ನು ಮಾಡದಂಥ ಎಷ್ಟೋ ಜನ ಸಜ್ಜನರಾದ ಜಗತ್ತಿನಲ್ಲಿ ಅವರಿಗೆ ದುರ್ಜನರ ಸಹವಾಸದಿಂದ ಅವರಿಗೆ ಅನೇಕ ಅಪರಾಧಗಳು ಬಂದು ನೋಡು. ಇದರಿಂದ ಬಂದ ಅವನು ಮಾಡ್ಯಾನೇನೋ ಮಾಡಿಲ್ಲ ಅಂತ ಮಾಡಲಾರ್ದನು ಹೆಂಗೆ ಬಂತು ಅಂದರೆ ಸಂಘ ಮಾಡ್ಯಾನಲ್ಲ. ಅದಕ್ಕೆ ಒಂದು ಎಲ್ಲರಿಗೂ ಗೊತ್ತಿದ್ದು, ಎಲ್ಲೇನ ಪೊಲೀಸರು ಮೊದಲು ಈಗೆಲ್ಲ ಕಡಿಮೆ ಆಗ್ಯಾವ, ಇಸ್ಪೀಟ್ ಆಡಲ್ಲಿಗೆ ಒಮ್ಮೆಲೆ ಬರ್ತಾರೆ ಅವರು. ಯಾರನ್ನ ಇಸ್ಪೀಟ್ ಆಡ್ತಿದ್ರೆ ಕೈಯಾಗೆ ಎಲೆ ಇದ್ದವನಷ್ಟು ಹಿಡಿಯಂಗಿಲ್ಲ ಅವರು. ನೋಡಿಕೊಂತಿಂದ ಯಾರು ಕುಂತಿರ್ತಾರ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ. ಇಲ್ಲ ಸರ ನಾನು ಆಡಂಗಿಲ್ಲ ನೋಡ್ರಿ ಅಂತ ಅವ ಅಂತಾನ. ಆಡಂಗಿಲ್ಲ ನೋಡಂಗಿಲ್ಲಲ್ಲ, ಇಲ್ಲಿ ಯಾಕೆ ಬಂದು ನೀನು? ಆಡ್ಲಾರ್ದನ್ ಬೇಕಪ್ಪ, ಹೊರಗಿರ್ಬೇಕಾದ್ರೆ ಅವನ ಮೇಲಿನ ಕೇಸ್ ಜಡಿತಾರಿಲ್ಲ, ಅವನ ಒಳಗಾಗ್ತಾರಿಲ್ಲ. ಇವನು ಆಡೇನೇನು ಆಡದಿದ್ರು ಕೂಡ ನೋಡೋದು ಸಂಘ ಅದಲ್ಲ, ಸಂಘದಿಂದ ಅವನಿಗೆ ಅಪರಾಧ ಸ್ಥಾನ ಬಂತಲ್ಲ. ಹಾಗೆ ಅಹಂಕಾರಿ ಅನಾತ್ಮ ಸಂಬಂಧಗಳು, ದುರ್ಜನ ಸಂಘ ಸಜ್ಜನಿಗೆ ಬಂತಿಲ್ಲ. ಈ ಅಹಂಕಾರಾದಿಗಳು ಇಲ್ಲಿ ದುರ್ಜನರೊಂದು ಸಿಗಬೇಕು, ಆತ್ಮ ಸಜ್ಜನ ಅಂತ. ಅವು ಮಾಡೋದ್ರಿಂದ ಅವನು ಇವನಿಗೆ ಆರೋಪ ಆಗ್ಯದ ನೋಡ. ಆರೋಪ ಆಗ್ಯದ, ಆಡಿಲ್ಲ ಅವನು, ಒಳಗೆ ಖಾತ್ರಿ ಅದನ್ನು ಆಡಿಲ್ಲ ಅಂತ. ಆದ್ರೆ ಆರೋಪ ಆಗ್ಯದ, ಏನು ಮಾಡೋಕ್ಕತ್ತದ? ಆರೋಪದಿಂದ ಮುಕ್ತ ಆಗ್ಬೇಕಾದ್ರೆ ಅದಕ್ಕೆ ಹೋರಾಟ ಮಾಡ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಆತ್ಮ ದೇಹ ಸಂಬಂಧ ಮಾಡಿಕೊಂಡು ಆರೋಪ ಆಗ್ಯದಲ್ಲ, ಇದರಿಂದ ಹೊರಗೆ ಬರಬೇಕಾಗ್ಯದ. ನಾವು ಹೊರಗೆ ಬೇಕಾದ್ರೆ ಏನು ಮಾಡಬೇಕು? ಗುರುಶಾಸ್ತ್ರಾದಿಗಳ ಸಂಘ ಮಾಡಬೇಕು. ಅದೊಂದು ದಾರಿ ಬಿಟ್ರೆ ಉಳಿದು ಎಲ್ಲ ಬೇಲಿ ದಾರಿ ಇದ್ದಂಗೆ ಅವು. ಎಲ್ಲೇನೋ ಒಂದು ಮುಳ್ಳು, ಅದು ಬಾರೆ ಮುಳ್ಳಾದ, ಇದು ಏನದ ನೆಗ್ಗಿದ ಮುಳ್ಳಾದ, ಇನ್ನೊಂದು ಏನದ ಯಾವುದು ಈಚೆ ಗಿಡದ ಮುಳ್ಳಿರ್ಬೋದು. ಒಟ್ಟು ಚುಚ್ಚದ 3 ಚುಚ್ಚುತ್ತಾವ, ಅದು ಬೇರೆ ಬೇರೆ ಅಂತ. ಹಾಗಾಗಿ ಆರೋಪವಾದ ಸಂಸಾರ ಎಂಬುದನ್ನು ಸುಕುಮಾರ ನೀನು ಅರಿವುದು ಅಶ್ಯ ಜೀವತ್ವವೆಂದು ದೂರಂತೆ ವಾಕ್ಯ ಸುದೆಯುಂಟು ಅಂದರು. ಇಲ್ಲಿ ಒಂದು ವಾಕ್ಯದ ಪ್ರಮಾಣವನ್ನು ಕೊಡ್ತಾರೆ. ಏನು ಅಂದರೆ ಸುಕುಮಾರ ಅಂದ್ರೆ ಇಲ್ಲಿ ಮತ್ತೆ ಇಷ್ಟು ಕಾಣ್ತಾನ, ಮತ್ತೆ ಸುಕುಮಾರ ಅಂತ. ನಾವು ಮಕ್ಕಳು 2 ಸಲ 3ನೇ ಸಲ ಸುಮ್ಮನೆ ಅಂದ್ರೆ ಕಾಪಾಡಕ್ಕೆ ಏಟ ಬಿಡ್ತೀವಿ, ಓದ್ತಿದ್ದಿಲ್ಲ ಅಂತ. ಹೌದಲ್ಲ? ಆದರೆ ಗುರುಗಳು ಅಲ್ಲಿಂದ ಇಲ್ಲಿವರೆಗೆ ನೀ ಬ್ರಹ್ಮನೇ ಇದ್ದೆಪ್ಪ, ಆತ್ಮನಿದ್ದಿ, ಪರಮಾತ್ಮ ಇದ್ದೆ ಅಂತ ಹೇಳ್ಕೊಂತ ಬಂದಾರ. ಮತ್ತು ಇಷ್ಟು ಪರ್ಯಂತರವಾಗಿ ಅವನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ, ಸಂಶಯ ಮೇಲೆ ಸಂಶಯ ಮಾಡಿ ಗುರುವಿನ ಕಾಡ್ತಾನಂದ್ರೆ ಗುರುವಿಗೆ ಸಿಟ್ಟು ಬರುವುದಾಗಿತ್ತಲ್ಲ. ಬರೋದಿಲ್ಲ ಅವರಿಗೆ. ಯಾಕೆ ಬರೋಂಗಿಲ್ಲ ಅಂದರೆ ಕೃಪಾಕರ ಕರುಣ ಸತ್ಕಲೆ ಗುರುಗಳಲ್ಲಿ ಇರೋ ಕಾರಣ ಅವ್ರಿಗೆ ಬರೋದಿಲ್ಲ ಅಂತ. ಅದಕ್ಕೆ ಇಲ್ಲಿ ಸುಕುಮಾರ್ ಅಂದರೆ, ಏ ಮಗನೇ, ಕರ್ತೃತ್ವ ಭೋಕ್ತೃತ್ವ ಯಾವುದು? ಸುಖ ದುಃಖ ಮಿಶ್ರ ಜನನ ಮರಣರೂಪಾದಿ ಸಂಸಾರ. ಇವು ಆತ್ಮನಿಗೆ ಆದಂಗೆ ತೋರ್ತವಿಲ್ಲೀಗ. ಯಾರನ್ನ ಸತ್ರೆ ದೇಹಕ್ಕೆ ಮನಸ್ಸಿಗೆ ಬುದ್ಧಿ ಅಹಂಕಾರಕ್ಕಾಗ್ಯವಂತ ಯಾರನ್ನ ಅಂತೀವಿ. ದೇಹಕ್ಕೆ ಏನಾನ ಆರಾಮಿಲ್ಲ ಅಂತ ಮಾತಾಡ್ಸಕ್ಕೆ ಬಂದರೆ ಏನಪ್ಪ ಆರಾಮಿದ್ದಿಲ್ಲ ಅಂತ ಯಾರನ್ನ ಕೇಳ್ತಾರೆ ನೀವು? ದೇಹನ ಕೇಳ್ತಾರೆ ನೀವು? ಕೇಳಂಗಿಲ್ಲ. ಅಂದ್ರೇನು? ನಮ್ಗೆ ಆತ್ಮ ಅನ್ನೋದು ಇಲ್ಲ ಇವರಿಗೆ ಅಂತ ಗೊತ್ತಾದಾಗ ಇವೆಲ್ಲ ಸ್ತಬ್ಧ ಆಗ್ತವೆ. ಆತವಿಲ್ಲ. ಲೋಕಾರೂಢಿ ಕೇಳೋದು ಸ್ವಭಾವದ ಕೇಳಬೇಕು. ಆ ಪ್ರಶ್ನೆ ಬೇರೆ. ವಿಚಾರ ಮಾಡಿದಾಗ ಈ ಧರ್ಮಗಳು ಅಹಂಕಾರ, ಮನಸ್ಸು, ದೇಹಾದಿಗಳಿಗೆ ಸಹಜ. ದೇಹಾದಿಗಳಿಗೆ ಸಹಜ ಅಂದರೆ ದೇಹ ಮೊದಲುಗೊಂಡು ಇಂದ್ರಿಯ ಮೊದಲುಗೊಂಡು ಅವುಗಳಿಗೆ ಇಂದ್ರಿಯಾದಿಗಳಿಗೆ ಪಟುತ್ವ ಮಂದತ್ವ, ದೇಹದ ವಿಕಾರ, ಜನನ ಮರಣ, ಇವೇನು
ಪ್ರಾಣಾದಿಗಳೇನವ ಎಲ್ಲವೂ ಕೂಡ ಸಹಜ. ಮನಸ್ಸಿಗೆ ಸುಖ ದುಃಖ ಆಗೋದು ಸಹಜ ಆಗಬೇಕು. ಇಲ್ರಿ ದುಃಖ ಸುಖ ಆತದ ದುಃಖ ಆಗಬಾರದಲ್ಲ ಅಂದ್ರೆ ಸುಖ ದುಃಖವೇ ಅದರ ಧರ್ಮ. ಒಂದ್ಸಲ ಸುಖ ಒಂದ್ಸಲ ದುಃಖ. ಹಾಗೆ ಇವೆಲ್ಲ ಎಲ್ಲಿ ಆರೋಪ ಆದವು ಅಂದರೆ ನಿನ್ನೆನೆ ಹೇಳಿದ್ದೀನಿ, ಮಗನ ತಪ್ಪು ತಂದೆಯಲ್ಲಿ ಆರೋಪ ಆದಂಗೆ. ಮಗ ಇಲ್ರಿ ಮನೆಗ ಅಂದ್ರೆ ಅವ್ರ ಅಪ್ಪನ ಹಿಡ್ಕೊಂಬರಿ ಅಂತಾರಿಲ್ಲ. ತಂದೆ ಮಾಡೇನಿದ್ರಿ ತಂದೆ. ಹಾಗಾಗಿ ಅದರಂತೆ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ಸಂಸಾರ ಆರೋಪ ಆಗ್ಯದ. ಯಾರಲ್ಲಿ? ಸಾಕ್ಷಿ ರೂಪ ಪ್ರತ್ಯೇಗಾತ್ಮ. ನಾವಲ್ಲಿ ಯಾರು? ಜಾಗ್ರ ಸ್ವಪ್ನ ಸುಸುಪ್ತಿ, ವಿಶ್ವ ತೈಜಸ ಪ್ರಾಜ್ಞೆ, ಸ್ಥೂಲ ಸೂಕ್ಷ್ಮ ಕಾರಣ, ಸತ್ವ ರಜೋ ತಮ ಅನ್ನುವಂಥ 12 ಇವು. ಮೂರಲೆ 12. ಇವು 12 ಧರ್ಮಗಳಿಗೆ ಸಾಕ್ಷಿ ಆಗಿದ್ದವನು ಪ್ರತ್ಯೇಗಾತ್ಮ ನೋಡು. ಹೌದಲ್ಲ? ಹಾಗಾಗಿ ದೇಹಾದಿ ಅಹಂಕಾರಗಳಲ್ಲಿ ಸಹಜ. ಸುಪ್ತಿಯಲ್ಲಿ ತಾನು ದೇಹಾದಿ ಧರ್ಮಗಳಿಲ್ಲಲ್ಲ. ಅನುಭವಕ್ಕೆ ಹೆಂಗ್ರಿ ಅಂದರೆ ನಿದ್ರೆಯಲ್ಲಿ ದೇಹ ಇಲ್ಲ, ದೇಹದ ಧರ್ಮ ಇಲ್ಲ. ಸಾಯ್ತಿನೆಂಬುದು ಗೊತ್ತಿಲ್ಲ, ಹುಟ್ಟಿನೆಂಬುದು ಗೊತ್ತಿಲ್ಲ, ರೋಗ ಬಂದದಂತ ಗೊತ್ತಿಲ್ಲ, ಆರೋಗ್ಯ ಅಂತ ಗೊತ್ತಿಲ್ಲ, ದೇಹ ತೂಕ ಹೆಚ್ಚಾಗ್ಯದಂತ ಗೊತ್ತಿಲ್ಲ, ಕಡಿಮೆ ಆಗ್ಯದಂತ ಗೊತ್ತಿಲ್ಲ, ಕೆಂಪಿನಿ ಕಪ್ಪಿನಿ ಏನು ಗೊತ್ತಿಲ್ಲ ಅಲ್ಲಿ. ಯಾಕಂದ್ರೆ ಅವೇ ಇಲ್ಲಲ್ಲ. ಗದ್ದಲ ಮಾಡೋರು ಇಲ್ಲ, ಅವರಿದ್ರು ಗದ್ದಲ ಮಾಡ್ತಿದ್ರು, ಅವರೇ ಇಲ್ಲ ಅಂದಾಗ ನಿಶಬ್ದ ಅಂತ ಅಲ್ಲಿ. ಹೀಗೆ ನೀನು ಎಲ್ಲ ಧರ್ಮರಹಿತನಾಗಿ ಅಸಂಸಾರಿ. ನಿನಗೆ ಜನನದ ಧರ್ಮ ಮರಣ ಧರ್ಮ ಕೂಡ ಇಲ್ಲದೆ ಅಸಂಸಾರಿ ಅಂದ್ರೆ ನೀನು ಸಂಸಾರ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಅದು ಸಂಸಾರ ಅಂದ್ರೆ ಜನನ ಮರಣ ಅಂತ ವಿಚಾರ ಮಾಡ್ತಾರೋ, ಹೆಣ್ಣು ಮಕ್ಕಳಂತ ವಿಚಾರ ಮಾಡ್ತಾರೋ? ಅದೇ ಮೂಲ. ಹಾಗಾಗಿ ಸಂಸಾರ ಸುಮ್ಮನೆ ನಿನಗೆ ಭ್ರಮೆಯಿಂದ ತಿಳ್ಕೊಂಡ್ಬಿಟ್ಟಿದ್ದೆ. ಏನಾಗ್ತದ ಎಲ್ಲರೂ ಹಿಂಗೆ ಏನೇನು ಆತದಂತ ಎಲ್ಲನ್ನ ಕಳಿಸ್ಯಾರ. ಕಳಿಸೋ ದಿವಸ ಹತ್ತಾರ, 3 ದಿನದಾಗ ಹೋಳಿಗೊಂಡಾರ, ಚಪ್ಪರಿಸಿ ಸಂಸಾರ ಮಾಡ್ತಾರ. ಮತ್ತೆ ಯಾರು ಬಿಟ್ಟು ಸಂಸಾರ? ಹಾಗಾಗಿ ಇಂತು ಸಂಸ್ಕೃತಿ ತನ್ನೊಳಂ ತೋರ್ಪದಾಗಿ ವೇದಾಂತ ಗುರು ಶಿಕ್ಷೆಯಿಂದಿಹ ಅಳಿಯೇ ಮುಕ್ತಿಯಂ ತಾನೇ ಪಡೆವನು ಎನ್ನಬೇಕು. ಗುರು ಶಿಕ್ಷೆಯಿಂದ ಅಹಮ್ಮಳಿಯೇ ಮುಕ್ತಿಯಂ ತಾನೇ ಪಡೆವನು ಎನ್ನಬೇಕು. ಏನು ಅಳಿಬೇಕಾಗ್ಯದ? ಅಹಂಕಾರ ಅಳಿಬೇಕಾಗ್ಯದ. ಆನೆಯನ್ನ ಆ ಕಡೆ ತೆಗೆದು ಬಿಟ್ಟು ಅಂದ್ರೆ ಕಂಡ ತೋರ್ತದೆ ನಾನೇ. ಈಗ ಆ ತೋರ್ತದ ಆನೆ ಅಂದ್ರೆ ತೋರ್ಬಾರ್ದು. ಏನ್ ಮಾಡಬೇಕು? ಆನೆನ ತೆಗಿಬೇಕು, ಕನ್ನಡಿ ತೆಗಿಯೋದಲ್ಲ. ಮತ್ತೆ ಸರೋವರದಾಗ ಗಿಡಗಳು ತೋರ್ತಾವ ಅಂದ್ರೆ ಏನು? ಗಿಡದಲ್ಲಿ ನೋಡು ಹೆಂಗ್ ಕಾಣ್ತಾವನ್ ಗಿಡ. ಅದ್ರಂಗೆ ಇಲ್ಲಿ ಮೂಲ ಕಾರಣ ಯಾವುದು ಅಂದ್ರೆ ಅಹಮ್ಮು. ಅದಕ್ಕೆ ಈ ಒಂದು ತನ್ನೋಳ್ ಇಲ್ಲದ ತಾನು ಅಲ್ಲದ ನಮಗೇನಾಗ್ಯದ? ನಮ್ಮಲ್ಲಿ ಇಲ್ಲ, ಅದಿದ್ರೂ ನಾನು ಅಲ್ಲ, ಅಂಥದ್ದನ್ನು ನನ್ನಲ್ಲಿ ಇದೆ ಅನ್ನುವಂಥ ಭ್ರಾಂತಿ ಏನದ ಅದೇ ಅಜ್ಞಾನ ಅಂದ್ರೆ. ಜನನ ಮರಣ ಇಲ್ದವ್ರು ನಾವು ಜನನ ಮರಣ ಅಂತ ತಿಳ್ಕೊಂಡಿವಿಲ್ಲ. ಇದು ಅಜ್ಞಾನ ಅಂತರು, ಜ್ಞಾನ ಅಂತರು. ಅಜ್ಞಾನ ಇದು ಅಳಿಯೇ. ಇದು ಅಳಿಬೇಕಾಗಿದ್ರೆ ಲಕ್ಷಿಟ್ಟು ಕೇಳ್ರಿ, ಬರ್ಕರಿಬೇಕಾದ್ರೆ ಅನುಭವ ಸಾರದ 2ನೇ ಸೂತ್ರದ 13ನೇ ನುಡಿಯಲ್ಲಿ ಬರ್ದಾರ. ವೇದಾಂತ ಗುರು ಶಿಕ್ಷೆ ಅಂದ್ರು. ಯಾರ್ದು?
ವೇದಾಂತ ಗುರು ಶಿಕ್ಷೆ ಅಂದಾಗ ವೇದಾಂತದ ಗುರುಗಳು ಬ್ಯಾರೆ ಅಂತ ಅರ್ಥ ಮಾಡ್ತಾರೋ ಎಲ್ಲರೂ ಒಂದೇ ಅಂತರು. ಎಲ್ಲರೂ ಒಂದೇ ಅಂದ್ರೆ ಗುರು ಶಿಕ್ಷೆಯಿಂದ ಅಂತಿದ್ರು, ವೇದಾಂತ ಗುರು ಅಂತ ಹೇಳಕ್ ಬರ್ತಿದ್ದಿಲ್ಲ. ಅದಕ್ಕಾಗಿ ಮಹಾತ್ಮರು ಬಹಳ ವಿಚಾರ ಮಾಡಿ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಅಥವಾ ಶ್ರುತಿ ಗುರುಗಳ ಉಪದೇಶದಿಂದ, ಶ್ರುತಿ ಸ್ಮೃತಿ ಆಮ್ನಾಯ ಅದು ವೇದಾಂತ ಅಂದ್ರೆ ವೇದದ ಅಂತ್ಯಭಾಗದ ಶ್ರುತಿ. ಕರ್ಮಕಾಂಡದಲ್ಲಿ ಶ್ರುತಿ ಯಾವಲ್ಲ, ವೇದದ ಕರ್ಮಕಾಂಡದಲ್ಲಿ ಕೂಡ ಪ್ರಮಾಣ, ಉಪಾಸನೆ ಕಾಂಡದಲ್ಲಿ ಪ್ರಮಾಣ ಅವ. ಮತ್ತು ಇಲ್ಲಿ ಯಾಕೆ ಭಾಗ ಮಾಡಿದ್ರು ಅಂದರೆ ಆ ಪ್ರಮಾಣದಿಂದ ಅಹಂ ನಾಶ ಆಗೋದಿಲ್ಲ. ವೇದಾಂತದ ಶ್ರುತಿ ಪ್ರಮಾಣ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ ಮಹಾವಾಕ್ಯ, ಪ್ರಜ್ಞಾನಂ ಬ್ರಹ್ಮ. ಈ 4 ವೇದ ಅಂತ್ಯದ ಭಾಗದಲ್ಲಿರುವಂಥ ಮಹಾವಾಕ್ಯನವ, ಆ ಮಹಾವಾಕ್ಯಗಳ ವಾಚಾರ್ಥ ಲಕ್ಷಾರ್ಥವನ್ನು ಮುಂದಿಟ್ಟುಕೊಂಡು ವಾಚಾರ್ಥವನ್ನು ಬಿಟ್ಟು ಲಕ್ಷಾರ್ಥವನ್ನು ಹಿಡಿದ್ರೆ ಆವಾಗಿದು ಹೋಗ್ತದೆ. ಯಾವುದು? ಅಜ್ಞಾನ. ಅದು ಅಳೀತು ಅಂದರೆ ಮುಕ್ತಿಯಂ ತಾನೇ. ಮುಕ್ತಿ ಎಲ್ಲಿಂದ ತರ್ತದೆ ನಿನಗೆ? ಮುಕ್ತನೇ ಇದ್ದಿ. ಮುಕ್ತಿಯಂ ತಾನೇ ಅಂದರೆ ಮೋಕ್ಷವು ಆತ್ಮನೇ ಹೊಂದುವನು ಅಂದ್ರೆ ಇಲ್ಲಿ ಯಾರಿಗೆ ಹೇಳಿದ್ರು ಮೋಕ್ಷ? ಆತ್ಮನೇ ಮೋಕ್ಷ ಅಂದ್ರೆ ಮುಕ್ತ ಅಲ್ಲ ಆತ್ಮ, ಅದು ಅವನಿಗೆ ಮೋಕ್ಷ ಇದು ಅಂತಾರ ಅವರು. ಮುಕ್ತಂಶ ಮುಕ್ತ. ಶಾಸ್ತ್ರ ವೇದ ಯಾರಿಗೆ ಹೇಳಿದವು ಅಂದರೆ ಮುಕ್ತರಿಗೆ ಹೇಳಿಬಿಡಂದ್ರೆ ಅವರು ಮುಕ್ತರಿಗೆ ಹೇಳಿದ್ರು. ನಾವು ಮುಕ್ತರಿದ್ರೆ ಮತ್ತೆ ಯಾಕೆ ಹೇಳಿದ್ರಿ ನಮಗಂದ್ರೆ ನಾನು ಮುಕ್ತ ಅಲ್ಲ ಅಂತ ತಿಳ್ಕೊಂಡಿದ್ದಲ್ಲ, ಅದಕ್ಕೆ ಹೇಳಿದವು ಅಂದ್ರೆ ಅವರು. ನೀನು ಅಲ್ಲ ಅಂತ ತಿಳ್ಕೊಂಡಿದ್ದೆ, ಅದಕ್ಕೆ ಹೇಳಿದ್ವಿ. ಮೊದಲೇ ನೀನು ನಾ ಆತ್ಮ ಬ್ರಹ್ಮ ನಾನು ಸಾವಿಲ್ಲ ಅಂತ ತಿಳ್ಕೊಂಡಿದ್ರೆ ನಿನಗೆ ಯಾವನು ಹೇಳಕ್ ಗೊತ್ತಿದ್? ನಾನು ಯಾರು ಹೇಳಕ್ ಬರ್ತಿದ್ರು? ಹಾಗಾಗಿ ಈ ಜೀವ ಭಾವ ಅನ್ನುವುದು ಭ್ರಾಂತಿ ಆರೋಪ ಆಗ್ಯಾರ. ಹಾಗಾಗಿ ಈ ಜೀವ ನಾನು ಶಿವ ಬೇರೆ ಅನ್ನುವಂಥ ಜೀವ ಭಾವ ಹೋಗ್ಬೇಕಾಗಿದ್ರೆ ಜೀವನಿಗೆ ಅಲ್ಲಿ ಬ್ರಹ್ಮ ಭಾವ ಬರಬೇಕು. ಜೀವ ಭಾವ ಹೋಗ್ಬೇಕು, ನಾನೇ ಬ್ರಹ್ಮ ಇದ್ದೇನೆ ಅಂತ ಬ್ರಹ್ಮಜ್ಞಾನ ಅಥವಾ ಶಿವಜ್ಞಾನ ಆಯಿತು ಅಂದರೆ ನೀನೇ ಶಿವನಿದ್ದಿ, ನೀನೇ ಶಿವ. ಹಾಗಾಗಿ ಈ ಜ್ಞಾನವು ಏನು ಮಾಡ್ತದೆ ಅಂದರೆ ಅನಾತ್ಮಗಳಾದ ಅಹಂಕಾರಾದಿಗಳು ನಾನೆಂಬ ಭಾವರೂಪವನ್ನು ಏನು ಮಾಡಿತು? ಅಹಂಕಾರದಲ್ಲಿ ಅಡಿಗೆದಲ್ಲ ಇವೆಲ್ಲ. ಅದೇನು ಅಡಿಗೆವ? ನಾನೆಂಬ ಭಾವರೂಪ. ಜೀವನೇ ನಾನು, ನನಗೆ ಜನನ ಮರಣವೇ ನನ್ನ ಧರ್ಮ. ಈ ಜನನ ಮರಣದಿಂದ ಬಿಡುಗಡೆ ಆಗಲು ಸಾಧ್ಯವೇ ಇಲ್ಲ. ಇವು ನನ್ನ ಧರ್ಮ ಅಂತ ಏನು ಅಜ್ಞಾನ ತಿಳ್ಕೊಂಡಲ್ಲ, ಅಂಥ ಅಜ್ಞಾನ ನಾಶ ಮಾಡುವಂಥ ಜ್ಞಾನ ನಿನಗೆ ಪ್ರಾಪ್ತಿ ಆಗ ವೇದಾಂತ ಗುರು ಶಿಕ್ಷೆಯಿಂದ. ಹಾಗಾಗಿ ಜ್ಞಾನ ಆಯ್ತು ಅಂದ್ರೆ ಏನಾಗ್ತದೆ ಅಂದರೆ ಇದು ಬೇರು ಸಹಿತ ಮರ ಉರುಳಿ ಬಿದ್ದಂಗೆ. ಎಲ್ಲನ ಗಿಡ ಜೋರು ಗಾಳಿ ಬಿಟ್ಟಾಗ ಬೀಳ್ತದಲ್ಲ, ಅದು ಬೇರು ಸಹಿತ ಉಳಿತದ ಅಲ್ಕ, ಅಲ್ಲಿ ಏನು ಉಳ್ಕೊಂಡದನು. ಮತ್ತು ಒಮ್ಮೊಮ್ಮೆ ಗಿಡ ಕಡಿತೀವಿ, ಆಡಿಗೆ ಕುರಿಗೆ ದನ ಕಡಿತೀವಿ, ಮತ್ತೆ ಚಿಕ್ತೇವಿಲ್ಲವು. ಮೂಲ ನಾಶ ಆಗದೇನು? ಅಲ್ಲಿ ಮೂಲ ನಾಶ ಆಗಿಲ್ಲ. ಅಲ್ಲಿ ಮತ್ತೆ 2 ವರ್ಷ 1 ವರ್ಷ ಮತ್ತೆ ಏನಾದ್ರು ಸಾಧನೆ ಆಯಿತು ಅಂದ್ರೆ ಮತ್ತೆ ಬೆಳೀತದೆ ಗಿಡ. ಆದರೆ ಇದು ಅಜ್ಞಾನ ಅನ್ನೋದು ಮೂಲ ಬೇರು ಸಹಿತ. ಅದಕ್ಕೆ ಒಂದು ಪದ್ಯ ಆಡ್ತಲ್ಲ, ಹಾಡ್ರಿ, 3 ವರ್ಷ
ಬರ್ತದಿಲ್ಲ ತಗೋ ಪೇಟಿ ತಗೋ ಮುಂದಿಟ್ಟಿಗೆ ಹೋಗುವ ಅದು ಮುಂದಂತಾನೆ ಹಿಂದನ್ರಿ ಸುಮ್ಮನೆ ಇರಬೇಕು. ಹೀಗೆ ಬಂದ ಆರೋಪ ಆಗ್ಯದಂತ ಇಲ್ಲಿ ಹೇಳ್ತಾ ಬಂದರು. ಇನ್ನೊಂದು ನುಡಿಯಾದ ಈ ಪದ್ಯ ನಾವು ಯಾಕೆ ಹೇಳಬೇಕಾಗ್ಯದಂದ್ರೆ ಗುರು ವೇದಾಂತ ಗುರು ಶಿಕ್ಷೆಯಿಂದ ಅಹಂ ಅಳಿಯೆ, ಅದು ಅಹಂ ಅನ್ನುವುದು ನಾಶ ಮಾಡೋಕ್ಕೋಸ್ಕರ ಜ್ಞಾನವೇ ಬೇಕು. ಆ ಜ್ಞಾನ ಇಷ್ಟೇ 70-80 ವರ್ಷದವರಿಗೆ 6 ವರ್ಷ 3 ವರ್ಷದವ್ರಿಗೆ ಅಂತ ನೇಮಿಲ್ಲ. ಆ ಕಾರಣಕ್ಕಾಗಿ ಯಾರು ಯಾವಾಗ ತಿಳ್ಕೊಂತಾರ, ಯಾವಾಗ ಆ ಜ್ಞಾನ ಆಗ್ತದ ಅವಾಗ ಅವನೇ ಮುಕ್ತ. ಅದಕ್ಕೆ ಸರ್ಪಭೂಷಣರ ಒಂದು ಪದ್ಯವನ್ನು ಹೇಳಿ ಮುಂದೆ ಹೋಗೋಣ. ಕಿರಿಯರೊಳಗೆ ನಿಜವನರಿಯದವರೇ ಕಿರಿಯರೊಳಗೆ ಅರಿತು ಕಿರಿಯರಾದೊಡವರೇ ಜಗಕ್ಕೆ ಹಿರಿಯರೋ. ಅರಿತು ಕಿರಿಯರಾದೊಡವರೇ ಜಗಕ್ಕೆ ಹಿರಿಯರೋ. ಅರಿತು ಕಿರಿಯರಾದೊಡವರೇ ಜಗಕ್ಕೆ ಹಿರಿಯರೋ. ಜಗಕ್ಕೆ ಹಿರಿಯರೋ. 100 ವರುಷ ಬಾಳಿ ತತ್ವ ಸಾರ ಅರಿಯದೆ ಯಮನಾಪುರದ ತತ್ವ ಸಾರ ಅರಿಯದೆ ಯಮನಾಪುರದ ದಾರಿಯಲ್ಲಿ ಒದಸಿಕೊಂಬು ಅವರೇ ಕಿರಿಯರೋ. ದಾರಿಯಲ್ಲಿ ಒದಸಿಕೊಂಬು ಅವರೇ ಕಿರಿಯರೋ. ದಾರಿಯಲ್ಲಿ ಒದಸಿಕೊಂಬು ಅವರೇ ಕಿರಿಯರೋ. ದಾರಿಯಲ್ಲಿ ಒದಸಿಕೊಂಬು ಅವರೇ ಕಿರಿಯರೋ. 3 ವರುಷವಾದೊಡೇನು ಪಾರಮಾರ್ಥ ಅರಿತು ಭವದ ಪಾರಮಾರ್ಥ ಅರಿತು ಭವದ ಬೇರು ಕಿತ್ತಿ ಬಿಸಡಬಲ್ಲೊಡೆ ಅವರೇ ಹಿರಿಯರೋ. ಬೇರು ಕಿತ್ತಿ ಬಿಸಡಬಲ್ಲೊಡೆ ಅವರೇ ಹಿರಿಯರೋ. ಭವದ ಬೇರು ಕಿತ್ತಿ ಬಿಸಡಬಲ್ಲೊಡೆ ಅವರೇ ಹಿರಿಯರೋ. ಬೇರು ಕಿತ್ತಿ ಬಿಸಡಬಲ್ಲೊಡೆ ಅವರೇ ಹಿರಿಯರೋ. ದೊಡ್ಡ ಹೊಟ್ಟೆ ದೀರ್ಘ ದೇಹ ಗಡ್ಡವಿದ್ದು ಮಾಯೆ ಭ್ರಮೆಯ ಗಡ್ಡವಿದ್ದು ಮಾಯೆ ಭ್ರಮೆಯ ಜಿಡ್ಡು ತೊಳೆದು ಕೊಳ್ಳಲರಿಯಾದವರೇ ಕಿರಿಯರೋ. ಅವರೇ ಕಿರಿಯರೋ. ಗಿಡ್ಡರಾದೋಡಾಗಲಿ ಅರವಿ ಗಡ್ಡಲಾಗಿ ಬೆಳೆದ ಮರವೇ ಅರವಿ ಗಡ್ಡಲಾಗಿ ಬೆಳೆದ ಮರವೇ ಯೊಡ್ಡ ಮುರಿದು ತೆರವು ಮಾಡು ಅವರೇ ಹಿರಿಯರೋ. ಮುರಿದು ತೆರವು ಮಾಡು ಅವರೇ ಹಿರಿಯರೋ. ಯೊಡ್ಡ ಮುರಿದು ತೆರವು ಮಾಡು ಅವರೇ ಹಿರಿಯರೋ. ಮುರಿದು ತೆರವು ಮಾಡು ಅವರೇ ಹಿರಿಯರೋ. ನೆಲವನೆಲ್ಲ ಭುಜದೆ
ಬಲದಿ ಗೆಲಿದು ತನ್ನ ಮರೆದು ವಿಕೃತಿ ಗೆಲಿದು ತನ್ನ ಮರೆದು ವಿಕೃತಿ ಎಲಗ ನಿರುತದಲ್ಲಿ ಕೊರಗು ಅವರೇ ಕಿರಿಯಾರೋ ಎಲಗೆ ನಿರುತದಲ್ಲಿ ಕೊರಗುವ ಅವರೇ ಕಿರಿಯಾರೋ ಹಲವು ಲೇಷವಿರದೆ ಕರ್ಮ ಮಲಗಳುಳಿಪಾನುಳಿದು ಮುಕುತಿ ನಲಗಳುಳಿಪಾವುಳಿದು ಮುಕುತಿ ಲಲನೆಯೊಡನೆ ಸುಖಿಸಿ ಸೋಲು ಅವರೇ ಹಿರಿಯಾರೋ ಲಲನೆಯೊಡನೆ ಸುಖಿಸಿ ಸೋಲುವ ಅವರೇ ಹಿರಿಯಾರೋ ಮುಕುತಿ ಲಲನೆಯೊಡನೆ ಸುಖಿಸಿ ಸೋಲು ಅವರೇ ಹಿರಿಯಾರೋ ಲಲನೆಯೊಡನೆ ಸುಖಿಸಿ ಸೋಲು ಅವರೇ ಹಿರಿಯಾರೋ ಸಕಲ ವೇದ ಶಾಸ್ತ್ರ ತರ್ಕ ಮುಕುರರಾಗಿ ನಿಜವಾನರಿವ ಮುಕುರರಾಗಿ ನಿಜವಾನರಿವ ಯುಕುತಿ ಅರಿತು ಕಾಲ ಕೀಡಾಗುವವರೇ ಕಿರಿಯಾರೋ ಹರಿದೋ ಕಾಲ ಕೀಡ ಅವರೇ ಕಿರಿಯಾರೋ ಒಂದಕ್ಷರ ಮುಖದೋ ತೋರದೆ ಅಖಿಳದಂತ್ಯ ಅರಿತು ಪೂರ್ಣ ಅಖಿಳದಂತ್ಯ ಅರಿತು ಪೂರ್ಣ ಸುಖದಿ ಮುಳಗಿ ಮೋರ್ಚೆ ಹೋಗು ಅವರೇ ಹಿರಿಯಾರೋ ಸುಖದೆ ಮುಳಗಿ ಮೋರ್ಚೆ ಹೋಗುವ ಅವರೇ ಹಿರಿಯಾರೋ ಸುಖದಿ ಮುಳಗಿ ಮೂರ್ಛೆ ಹೋಗು ಅವರೇ ಹಿರಿಯಾರೋ ಸುಖದೆ ಮುಳಗಿ ಮೋರ್ಚೆ ಹೋಗುವ ಅವರೇ ಹಿರಿಯಾರೋ ಕರದಿ ದಂಡ ಯೋಗ ಒಟ್ಟು ಶಿರದಿ ಜಡೆಗಳಿದ್ದು ಜೀವ ಶಿರದಿ ಜಡೆಗಳಿದ್ದು ಜೀವ ಪರಮರೈಕ್ಯ ಅರಿಯದಿದ್ದೊಡೆ ಅವರೇ ಕಿರಿಯಾರೋ ಪರಮರೈಕ್ಯ ಅರಿಯದಿದ್ದೊಡೆ ಅವರೇ ಕಿರಿಯಾರೋ ಜೀವ ಪರಮರೈಕ್ಯ ಅರಿಯದಿದ್ದೊಡೆ ಅವರೇ ಕಿರಿಯಾರೋ ಜೀವ ಪರಮರೈಕ್ಯ ಅರಿಯದಿದ್ದೊಡೆ ಅವರೇ ಕಿರಿಯಾರೋ ಕುರಿಯ ಕಾಯುತ್ತಿದ್ದೋಡಿರಲಿ ಪರಮ ಶ್ರೀ ಗುರು ಸಿದ್ಧನೊಡನೆ ಪರಮ ಶ್ರೀ ಗುರು ಸಿದ್ಧನೊಡನೆ ಬೆರೆತು ಬ್ರಹ್ಮವಾಗಬಲ್ಲೊಡೆ ಅವರೇ ಹಿರಿಯಾರೋ ಕಾಯದಿದ್ದೊಡನೆ ಪರಮ ಶ್ರೀ ಗುರು ಸಿದ್ಧರೊಡನೆ ಪರಮ ಶ್ರೀ ಗುರು ಸಿದ್ಧರೊಡನೆ ಬೆರೆತು ಬ್ರಹ್ಮವಾಗಬಲ್ಲೊಡೆ ಅವರೇ ಹಿರಿಯಾರೋ ಈ ರೀತಿಯಾಗಿ ಕೈವಲ್ಯ ಕಲ್ಪವಲ್ಲರಿ ಎನ್ನುವ ಸರ್ಪಭೂಷಣರ ರಚಿತವಾದ ಗ್ರಂಥದಲ್ಲಿ ಯಾರು ಜಗತ್ತಿನಲ್ಲಿ ಹಿರಿಯರು ಯಾರು ಕಿರಿಯರು ಯಾರು ಹಿರಿಯ ಕಿರಿಯ ಎನ್ನದೇ ಹೊರಗಿನ ಬಾಹ್ಯದ ಯಾವುದೇ ವಿಚಾರವನ್ನು ಮಾಡದೆ ಒಬ್ಬ ಸಾಮಾನ್ಯ ಕುರಿ ಕಾಯುವಂಥ ವ್ಯಕ್ತಿ ಆದ್ರಾಗಲಿ ತನ್ನ ಭವಕ್ಕೆ ಕಾರಣವಾದಂಥ ಅಜ್ಞಾನ ಅನ್ನುವಂಥ ಬೇರನ್ನು ಯಾವಾಗ ಬುಡ ಸಮೇತ ಕಿತ್ತಿ ಹಾಕ್ತಾನ ಆವಾಗಲೇ ಅವನು ಪರಮಾತ್ಮ ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾರೆ. ಸಂದರ್ಭಕ್ಕಾಗಿ ಹಾಡಬೇಕಾಗ್ಯದ. ಹೀಗೆ ಎಲ್ಲಿವರೆಗೂ ನಾವು
ಜೀವ ಪರಮರ ಯೋಗವನ್ನು ಕೂಡುವುದನ್ನು ಎಲ್ಲಿವರೆಗೆ ಕೂಡೋದಿಲ್ಲೋ ಆ ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅಂತ ಎಲ್ಲಿವರೆಗೂ ಉಳಿತದೋ ಅಲ್ಲಿವರೆಗೂ ನಮಗೆ ಸುಖ ಅನ್ನುವಂಥದ್ದು ಪರಮ ಸುಖ ಅನ್ನೋದು ಆಗೋದಿಲ್ಲ. ನಮಗೆ ಮೂರ್ಛಾವಸ್ಥೆ ಬರಂಗಿಲ್ಲ. ಅಲ್ಲಿ ಬದಿರ ಮೂರ್ಛಾ ಅಂತೇನು ಹೇಳೋದು ಜ್ಞಾನಿಯ ಲಕ್ಷಣ ಇವು. ಆ ಒಂದು ಆತ್ಮಜ್ಞಾನಿ ಆ ಮಟ್ಟಕ್ಕೆ ಹೋಗಬೇಕಾಗಿತ್ತಂದ್ರೆ ಇಲ್ಲಿ ಏನು ಹೇಳಿದ್ರು, ನೀನು ಮುಕ್ತನಃ, ನೀನು ಅರಿದು ಮುಕ್ತನಹನೆಂಬುದ ಆ ಮುಕ್ತಶ ಮುಚ್ಚತೆ ಜಂತು ರೀತಿ ನೈಕ ಮುಕ್ತಿಗಳು ಸಿದ್ಧವೈಲೆ ವತ್ಸ. ಅಪ್ಪ ಇಲ್ಲಿವರೆಗೆ ನೀನು ಮುಕ್ತ ಅಂತ ಹೇಳಿದ್ರೆ ಯಾರಿಗೆ ಹೇಳಿದ್ರಿ ನನಗೆ ಅಂತ ಪ್ರಶ್ನೆ ಮಾಡಿದ್ರೆ ಸಂಶಯ ಬೇಡಪ್ಪ. ನಿನಗೆ ಎಲೈ ಪುತ್ರ, ನಾನು ಬದ್ಧನಿಗೆ ಮುಕ್ತನಂತ ಹೇಳಿಲ್ಲ, ಬುದ್ಧನಿಗೆ ಮುಕ್ತ ಅಂತ ಹೇಳಿ. ಅಂದ್ರೆ ನಾವು ಭದ್ರ ಅಜ್ಞಾನಿಗಳಿಗಂತ ಹೇಳಿಲ್ಲ, ನೀವು ಮುಕ್ತ ಅಲ್ಲ ಅಂತ ಹೇಳಿಲ್ಲ. ಈಗ ಮುಕ್ತ ಅಂತ ಹೇಳಿದ್ದು ನೀವು ಮುಕ್ತನೇ ಇದ್ದಿ, ಮುಕ್ತನಿಗೆ ಮುಕ್ತಿಯನ್ನು ಹೇಳಿದವು ಅಂದ್ರು. ನಿಂದೆ ನೀನು ವಾಪಸ್ ಕೊಟ್ಟಿವು ಅಂದ್ರೆ ನಮ್ದೇನು ಕೊಟ್ಟಂಗೈತೆ? ಈಗ ತಗೊಂಡಿದ್ದು ಕೈಯಲ್ಲಿ ಅದನ್ನು ತಂದು ನಮಗೆ ಕೊಟ್ಟೆ, ಏನಪ್ಪ ಇದನ್ನ ಅಂದ್ರೆ ನಿಮಗೆಲ್ಲಪ್ಪ ಅಂದ್ರೆ ಏನು ಅಥವಾ ಹೊಸದಾಗಿ ಏನು ತಂದು ಕೊಟ್ಟಂಗೆ ನಮಗೆ. ಹಾಗಾಗಿ ಕಿಂತು ಮುಕ್ತನಿಗೆ ಮುಕ್ತವೆಂದು ಶ್ರುತಿ ಹೇಳುತ್ತದೆ ಅಂದ್ರು. ನೈಗಮ ಅಂದ್ರೆ ನಿಗಮ ಅಂದ್ರೆ ಆಮ್ನ ಅಂದ್ರೆ ಶ್ರುತಿ ಎಂದು ಒಂದೇ. ಅದು ಶ್ರುತಿ ವಾಕ್ಯದ ಸಿದ್ಧಾಂತ ಅಂದ್ರು ಭಗವಂತನ ವಾಣಿ. ಹಾಗಾಗಿ ಮುಕ್ತ ಅಲ್ಲದಿದ್ದರೆ ಯಾರಿಗೂ ಮುಕ್ತನಾಗಲಿಕ್ಕೆ ಮಾಡಲಿಕ್ಕೆ ಬರ್ತಿದ್ದಿಲ್ಲ. ಬರ್ತದ ಬರ್ತದ ಅಂತ ಅನ್ನಂಗಿದ್ರೆ ಮತ್ತೆ ಈಗ ಸಾಯ್ತೀವಲ್ಲಪ್ಪ, ಇದು ಬರಲ್ಲ ನಂಗೆ ಮಾಡ್ರಿ ಆದಲ್ಲ. ಮತ್ತೆ ಎಲ್ಲರೂ ಸಾಯ್ತೀವಲ್ರಿ, ಸಾಯಲ್ದಂಗೆ ಮಾಡ್ರಿ ನೋಡು. ಇದು ಮಾಡಕ್ಕೆ ಬರ್ತದಂದ್ರೆ ನೀನು ಮುಕ್ತ ಅದ್ದಿಲ್ಲ, ಅದಕ್ಕೆ ನಾವು ಮಾಡಿವ ಅಂತ ಗುರುಗಳು ಹೇಳಕ್ ಬರ್ತತ್ತು. ಇದು ಯಥಾರ್ಥ. ಹಾಗಾಗಿ ಆದ್ದರಿಂದ ಮುಕ್ತಿಯನ್ನ ಮುಕ್ತನಿಗೆ ಹೇಳಿದೆ. ಹೇಗೆಂದರೆ ಇದು ಹೆಂಗ್ರಿ ಮುಕ್ತನಿಗೆ ಮುಕ್ತಿ ಹೆಂಗೆ ಹೇಳಕ್ ಬರ್ತದಂದ್ರೆ ಬಹಳ ಸಲ ಹೇಳಿವಿ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ತಾನೆ, ಪಟುತ್ವನಿರ್ತಾನೆ. ಸಾಮಾನ್ಯವಾಗಿ ಚಳಿ ಮಳೆ ಗಾಳಿ ವಾತಾವರಣದಿಂದ ಆರೋಗ್ಯದಲ್ಲಿ ಏರುಪೇರಾಗ್ತದೆ, ಆರೋಗ್ಯ ಕೆಟ್ಟು ಹೋಗ್ತದೆ. ಕೆಟ್ಟೋದ್ಮೇಲೆ ಅವನಿಗೆ ರೋಗ ಪ್ರಾಪ್ತ ಆಗ್ತದಿಲ್ಲ. ಆಗ ಅವನೇನು ಮಾಡ್ತಾನ, ವೈದ್ಯರಲ್ಲಿ ಹೋಗಿ ನನಗೆ ಹಿಂಗಾಗಿದ್ರಿ ಅಂತ ತನ್ನ ರೋಗದ ಬಾಧೆಯನ್ನು ಹೇಳ್ಕೊಂತಾನ. ಆಗ ವೈದ್ಯರು ಅವನಿಗೆ ಸೂಕ್ತವಾದ ಔಷಧವನ್ನು ಕೊಟ್ಟು ಕಳಿಸ್ತಾರೆ, ಇವನ್ನ ತಗೊಳ್ಳಪ್ಪ ಆರಾಮಾಗ್ತದ ಅಂದಾಗ ಆವಾಗ ಔಷಧ ತಗೊಂಡ್ಮೇಲೆ ಅವನು ಆರೋಗ್ಯವಂತನ ನೋಡ್ರಿ. ಆರೋಗ್ಯ ಆದ್ಮೇಲೆ ವೈದ್ಯ ಏನು ಆರೋಗ್ಯವಂತನಾಗಿ ಮಾಡಿದ್ನೋ ರೋಗಗಳನ್ನು, ರೋಗಕ್ಕೆ ಔಷಧ ಕೊಟ್ಟ, ಆರೋಗ್ಯಕ್ಕೆ ಔಷಧ ಇಲ್ಲವೇ ಇಲ್ಲ. ಆರೋಗ್ಯ ಮೊದಲೇ ಇತ್ತಿಲ್ಲ, ಏನು ಡಾಕ್ಟ್ರಲ್ಲಿ ಹೋಗಿ ಬಂದ್ಮೇಲೆ ಬಂತ, ಮೊದಲೇ ಇತ್ತು. ನಡುವ ರೋಗ ಬಂತು, ರೋಗಕ್ಕೆ ಔಷಧಿಯನ್ನ ಮಾಡ್ಲಿಕ್ಕೆ ವೈದ್ಯ ಕೊಟ್ಟಂಗ ಇಲ್ಲಿ ಈ ಒಂದು ವೈದ್ಯನಲ್ಲಿ ಹೋದಾಗ ಈಗಿಲ್ರಿ ನಾನು ಆರೋಗ್ಯವಾಗಿದ್ದೀನಂದ. ಏನು ಆರೋಗ್ಯ ಕೊಟ್ಟ ನಾನು. ಅದಕ್ಕೆ ಶಿಷ್ಯ ಇಲ್ಲಿ ಬಂದ, ಭವರೋಗ ಅದೇನದ ಭವರೋಗ ವೈದ್ಯನೆನ್ನಯ್ಯ ಒಂದೊಂದು ಶ್ಲೋಕನ ಒಂದು ತಗೋ ಒಂದು ನೋಡಿ ಒಂದು ಚರಣ ಪರಿಪಕ್ವ ಮನವೆಂಬ ಧಾತು ಹಿಡಿದು ನೋಡಿ
ನೆರೆ ಸಾಧ್ಯ ಹೌದೆಂದು ಒಳಗರಿದು ಮರವೆ ದೋಷದಿ ಪುಟ್ಟಿ ಸೂಕ್ಷ್ಮ ಅಂಗಕ್ಕಿದು ವೇದಿಸಿರುತ್ತ ಅಜ ಸೃಷ್ಟಿ ಎಂಬುತ್ತ ಬೇಡಿ ಶ್ರೀ ಗುರು ಎಂತೆಂಬ ವೈದ್ಯನೆನ್ನಯ ಭವರೋಗ ಕೌಸುಧವನ್ನಿತ್ತು ಬದುಕಿಸಿದ ಭವರೋಗ ಕೌಸುಧವನ್ನಿತ್ತು ಹೀಗೆ ಗುರು ಏನು ಮಾಡಿದಂದ್ರೆ ಶಿಷ್ಯನ ಭವರೋಗಕ್ಕೆ ಎದರಿಂದ ಬಂದದ ಅಂತ ಹೇಳಿ ಧಾತುಗಳನ್ನು ಹಿಡಿದು ಅಜಸೃಷ್ಟಿಯಿಂದ ಬಲ್ಲದಪ್ಪ, ಇವತ್ತಿನ ರೋಗ ನಿನ್ನೆ ರೋಗ ಅಲ್ಲ ಅಂತ ಹೇಳಿ ಆತ ಹೇಗೆ ಔಷಧವನ್ನು ಕೊಟ್ಟು ಇಂತು ರಕ್ಷಿಸಿದ ಅಂತ ಅದೇ ಸರ್ಪಭೂಷಣರು ಹೇಳ್ತಾರೆ. ಆ ಪ್ರಕಾರ ಆ ರೋಗ ಹೋಯಿತು, ಭವರೋಗ ಹೋಯಿತು, ಈಗ ಮುಕ್ತ. ಮೊದಲೇ ಮುಕ್ತಿದ್ದಿ, ಮೇಲೆ ರೋಗ ಬಂದಿತ್ತು. ಆ ರೋಗಕ್ಕೆ ಗುರುಗಳು ಉಪದೇಶ ಮಾಡಿ ಔಷಧ ಕಳಿಸಿ. ಗುರುಗಳು ಕೊಟ್ರೇನು ಇಲ್ಲ. ಆದರೆ ಇದು ಯಾರೂ ಕೂಡ ಹರಿ ರುದ್ರ ಮೊದಲಾದಂತೇಳಿಲ್ಲ, ಹರಿ ಪಿತಾಮಹ ಅಂತೇಳಿ ಇವೆಲ್ಲ ದೇವತೆಗಳು ಕೂಡ ಕಳೆಯಲಿಕ್ಕೆ ಅಸಾಧ್ಯವಾದದ್ದನ್ನು ಗುರು ಕಳಿತನ ಈ ರೋಗ ಅಂತೇಳಿ ಗುರುವಿಗೆ ನ ಗುರುರಧಿಕಂತ ಹೆಸರು ಬಂದದ. ಅದು ಸತ್ಯ. ಅದು ಹೀಗೆ ಅಧ್ಯಾಸವೆಂಬ ರೋಗ ಬಂದದ ಇಲ್ಲಿ ಶಿಷ್ಯ. ಅವನಿಗೆ ವಾತಾಪಿತ್ತಂದ ಅನಂತ ರೋಗ ಬಂದವ. ಅಧ್ಯಾಸ ಭ್ರಾಂತಿ, ಅದು ಇರೋದೊಂದು ನಮ್ಮ ಕಣ್ಣಿಗೆ ಕಾಣೋದೊಂದು. ಈ ರೋಗ ಇತ್ತಲ್ಲ, ಆ ರೋಗ ಯಾವುದರಿಂದ ಬಂದದಂದ್ರೆ ನೇತ್ರ ದೋಷದಿಂದ ಬಂದಿತ್ತಲ್ಲ, ಕಣ್ಣಿನ ದೋಷದಿಂದ ಬಂದಿತ್ತು. ಕಣ್ಣಿಗೆ ಆಪರೇಷನ್ ಮಾಡ್ತಾರೆ ಅಲ್ಲಿ. ಈಗ ಚಲೋ ಕಾಣ್ತದ್ರಿ ಅಂತ. ಮೊದಲು ಬೇರೆ ಈಗ ಬೇರೆ ಆಗ್ಯದನು. ಮೊದಲಿದ್ದಿದ್ದು ಈಗ ಅದ. ಅವು ಚಲೋ ಕಾಣ್ತದಿಲ್ಲ, ಈಗ ಚಲೋ ಕಾಣ್ತದಷ್ಟೆ. ಅವನಿಗೆ ನಿನ್ನ ಸ್ವರೂಪ ಕಾಣ್ತದಿಲ್ಲ. ಈಗ ಭವರೋಗ ವೈದ್ಯ ಏನು ಮಾಡಿದ, ಔಷಧ ಕೊಟ್ಟಾಗ ನಮ್ಮ ಸ್ವರೂಪ ನಮಗೆ ಕಾಣ್ತದ. ಅಲ್ಲೇ ಮೂರ್ಛಾ ಆನಂದದಲ್ಲಿ ಇರ್ತಾನ ಅಂತ ಮಾತು. ಅದರಿಂದ ಇದು ಎದರಿಂದ ಹೋಗ್ತದ್ರಿ ಅಂದರೆ ಗುರುಶಾಸ್ತ್ರಾದಿಗಳಿಂದ ಮಾತ್ರ ಸಾಧ್ಯ ಅಂದ್ರು. ಗುರುಶಾಸ್ತ್ರಗಳಿಂದ ಪ್ರಾಪ್ತ ಆಗಿಲ್ಲ ವಿಚಾರ ಮಾಡಿದ್ರೆ. ಯಾಕಂದ್ರೆ ಮೊದಲಿಗೆ ಉಂಟಲ್ಲ, ಗುರು ಶಾಸ್ತ್ರ ಕೇಳಕ್ಕಿಂತ ಮುಂಚೆ ನೀನು ಅಮುಕ್ತನು, ನೀ ಮುಕ್ತನೇ ಇದ್ದಿ. ಆದರೆ ಗುರುಶಾಸ್ತ್ರಗಳು ಏತಕ್ಕೆ ಬೇಕು ಎಂದು ಕೇಳಬಹುದು. ಹೌದಲ್ರಿ? ಮತ್ತೆ ಗುರು ಯಾಕೆ ಬೇಕು, ಶಾಸ್ತ್ರ ಯಾಕೆ ಬೇಕಂತ ಕೇಳಿದ್ರೆ, ಗುರುಶಾಸ್ತ್ರಾದಿಗಳು ಅಧ್ಯಾಸ ವೃತ್ತಿಗೆ ಗುರುವಾಕ್ಯ ಬೇಕು. ಭ್ರಮೆಯನ್ನು ಕಳೀಲಿಕ್ಕೆ, ಭ್ರಾಂತಿಯನ್ನು, ಅಜ್ಞಾನವನ್ನು ಕಳಲಿಕ್ಕೆ ಗುರುವಾಕ್ಯ ಬೇಕು. ಹೌದಿಲ್ಲ? ಹಾಗಾಗಿ ಮತ್ತೆ ಗುರುಶಾಸ್ತ್ರ ಯಾಕೆ ಬೇಕಂತ ವಿಚಾರ ಮಾಡಕ್ಕೆ ಹೋಗ್ಬೇಡಪ್ಪ. ಗುರುಶಾಸ್ತ್ರಾದಿಗಳು ಏನು ಮಾಡ್ತಾವಂದ್ರೆ, ನಿನ್ನ ಶ್ರವಣಾದಿಗಳಿಂದ ಜನ್ಯವಾದ ಜ್ಞಾನ, ಅಧ್ಯಾಸ ವೃತ್ತಿಯ ಕಾರಣವಾದ ಅಜ್ಞಾನವನ್ನು ನಾಶ ಮಾಡಿ ಮುಖ್ಯ ಪ್ರಯೋಜನ ಆಗ್ತದೆ. ಏನು ಪ್ರಯೋಜನಪ್ಪ ಅಂದ್ರೆ ಮುಕ್ತನಾಗುವುದೇ ಪ್ರಯೋಜನ ಇಲ್ಲಿ. ಹಾಗಾಗಿ ಆದ್ದರಿಂದ ಅಹಂಕಾರಕ್ಕೆ ಬಂಧವು ಸಹಜವಾದದ್ದು. ಆತ್ಮನಲ್ಲಿ ಆರೋಪಿತ ಆಗ್ಯದಂದ್ರು. ಆರೋಪಿತ, ಕನ್ನಡಗ ಆನೆ ಆರೋಪಿತ. ಆತ್ಮನಲ್ಲಿ ಈ ದೇಹ ಆರೋಪಿತ ಆಗಿದೆ ಅಷ್ಟೇ. ಆದರೆ ಆರೋಪ ಅದು ಏನದ ಬಂಧನಲ್ಲ, ಶಿಕ್ಷೆ ಹೆಂಗಾಗ್ತದೆ. ಬರೀ ಆರೋಪ, ಸಾಕ್ಷಿ ಆಗ್ಬೇಕಲ್ಲ, ನಿರ್ಣಯ ಅವಾಗಾಗ್ತದ. ಹಾಗಾಗಿ ಅಹಂಕಾರಕ್ಕೆ ಬಂಧವು ಸಹಜ. ಆತ್ಮನಲ್ಲಿ ಆರೋಪ ಆಗಿದೆ ಯಾರು? ಈಗ ಇವತ್ತಿನ ಶಾಸ್ತ್ರದ ಯಾವ 2ನೆಯ ಸೂತ್ರ ಆತ್ಮಂಗೆ ಸಂಸಾರ ಅಧ್ಯಾಸ ನಿರೂಪಣೆ ಇದರಲ್ಲಿ ಹೇಳಿವಂತೇಳಿ ಸೂತ್ರ 2ಕ್ಕೆ ತ್ರಿವಿಧಿ 21ಕ್ಕೆ ಈ ಸೂತ್ರ ಮುಗಿತು. ನಾಳೆ ದಿನ 3ನೇ ಸೂತ್ರವನ್ನು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಮಂಗಲಗೀತೆಯನ್ನು
ನಮ್ಮ ವೇದಾಂತ ಬೆಳಗದ ಸಚ್ಚಿಷ್ಯರು ಸದ್ಗುರು ಬಸವಾನಂದರ ಶಿಷ್ಯವರ್ಗದವರು ಆದಂಥ ಶ್ರೀಮತಿ ಮಧು ಸರಿತಾರ್ ಇವರು ಈಗ ಮಂಗಲ ಗೀತೆಯನ್ನು ಹಾಡ್ತಾರೆ. ಅವರು ಹಾಡಿದ ನಂತರ ನಾವೆಲ್ಲರೂ ಕೂಡಿ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ ಸಮರ್ಪಿಸಿ ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಶ್ರೀ ಯುಗಾವತಾರಾಯ ಮಂಗಲಂ ಶ್ರೀ ಸಿದ್ಧಾರೂಢಾಯ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ ಗಜದಂಡಶಿಷ್ಟಾಯ ಮುಖಮಂಡಲಾಭಾಯ ಗಜದಂಡಶಿಷ್ಟಾಯ ಮುಖಮಂಡಲಾಭಾಯ ಬ್ರಹ್ಮಾಂಡ ಭೋರ್ಜಾಯ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ ಶ್ರೀ ಸಿದ್ಧಾರೂಢಾಯ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ ಭಕ್ತೈಕ್ಯಪಾಲಾಯ ಮಂಗಲಂ ಶ್ರೀ ಮುಕ್ತಾತ್ಮವಿಂದ್ಯಾಯ ಮಂಗಲಂ ಭಕ್ತೈಕ್ಯಪಾಲಾಯ ಮಂಗಲಂ ಶ್ರೀ ಮುಕ್ತಾತ್ಮವಿಂದ್ಯಾಯ ಮಂಗಲಂ ಶಿವಶಕ್ತಿರೂಪಾಯ ಪರಮುಕ್ತಿದಾತಾಯ ಶಿವಶಕ್ತಿರೂಪಾಯ ಪರಮುಕ್ತಿದಾತಾಯ ಪರಭಕ್ತಿ ವೇದ್ಯಾಯ ಮಂಗಲಂ ಶ್ರೀ ಸಿದ್ಧಾರೂಢಾಯ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ ಅಜ್ಞಾನನಾಶಾಯ ಮಂಗಲಂ ವರ ಸುಜ್ಞಾನಕೋಶಾಯ ಮಂಗಲಂ ಅಜ್ಞಾನನಾಶಾಯ ಮಂಗಲಂ ವರ ಸುಜ್ಞಾನಕೋಶಾಯ ಮಂಗಲಂ ವಿಜ್ಞಾನಮೂಲಾಯ ಸರ್ವಜ್ಞರೂಪಾಯ ವಿಜ್ಞಾನಮೂಲಾಯ ಸರ್ವಜ್ಞರೂಪಾಯ ಬ್ರಹ್ಮಜ್ಞ ಶ್ರೇಷ್ಠಾಯ ಮಂಗಲಂ ಶ್ರೀ ಸಿದ್ಧಾರೂಢಾಯ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ ವಂಶ ದುರ್ಗೇಶಾಯ ಮಂಗಲಂ ತವ ವಂಶಾನುಕಂಪಾಯ ಮಂಗಲಂ ವಂಶಾನುಕೇಶಾಯ ಮಂಗಲಂ ತವ ವಂಶಾನುಕಂಪಾಯ ಮಂಗಲಂ दासकुमारेशाय स्वपुत्राशीषाय श्रीपादसेव्याय मङ्गलम् श्री सिद्धारूढाय मङ्गलं श्री शिवावताराय मङ्गलम्. ಈ ಇನ್ನೊಂದು ಮಂಗಲ ಗೀತೆಯನ್ನು ಶ್ರೀಮತಿ ಶ್ರುತಿ ಬಸರೆಡ್ಡಿ ನಮ್ಮ ಸೋಮಶೇಖರನ ಮಗಳು, ಈಕೆ ಕೂಡ ನಮ್ಮ ಸದ್ಗುರು ಬಸವಾನಂದರ ಒಂದು ಬಳಗದಲ್ಲಿ ಅತ್ಯಂತ ಭಕ್ತಿಯಿಂದ ಕೂಡಿರುವಂಥವರು. ಅವರು ಒಂದು ಗೀತೆಯನ್ನು ಹಾಡಿದ ನಂತರ ಮಂಗಲ ಮಾಡೋಣ. ಹಾಡ್ತಾಯಿ. श्री सिद्धारूढाय मङ्गलं श्री शिवावताराय मङ्गलं श्री सिद्धारूढाय मङ्गलं श्री शिवावताराय मङ्गलं गजदण्ड शिष्याय मुखमण्डलाभाय ब्रह्माण्ड भोजाय मङ्गलम् श्री सिद्धारूढाय शाश्वतं शान्तं योगातीतं निरञ्जनं नाभिन्दुकरातीतं तस्मै श्री गुरवे नमः. श्रीमद्
श्रीम जगद्गुरु सिद्धारूढ़ स्वामी महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अग्निवेश महाराज की जय। सकल साधु संत महाराज की जय। जय मंगलम जय नमः पार्वती शिव हर महादेव।